ದೇವರು ನಮ್ಮನ್ನ ಮೇಲಕ್ಕೆ ನಮ್ಮನ್ನ ಕರೆದಿದ್ದಾರೆ. ನಮಗೆ ಕ್ರಿಸ್ತ ಯೇಸುನಲ್ಲಿ ನಮಗೆ ಕರೆಯುವಿಕೆ, ದೇವರು ನಮ್ಮನ್ನ ಕರೆದಿದ್ದಾನೆ. ಸೊ ನಾವು ದೇವರ ಬಳಿಗೆ ಬರಲಿಲ್ಲ, ದೇವರು ನಮ್ಮನ್ನ ಆತನು ಕರೆದನು. ಆತನು ಹೇಗೆ ನಮ್ಮನ್ನು ಕರೆದನು, ಹೆಸರಿಟ್ಟು ನಮ್ಮನ್ನು ಕರೆದನು ಎಂಬುದಾಗಿ ನೋಡಿದ್ವಿ. ಸೊ ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕು, ದೇವರು ಕರೆಯಲ್ಪಟ್ಟದ್ರಿಂದ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ ಎಂಬುದಾಗಿ. ಎರಡನೇದಾಗಿ, ದೇವರು ನಮ್ಮನ್ನ ಕರೆದದ್ದು ಎಲ್ಲಿಂದ ಕರೆದನು ಅಂದ್ರೆ, ಏನಕ್ಕಾಗಿ ಕರೆದನೆಂದ್ರೆ, ದೇವರ ವಚನ ನೋಡಿದ್ವಿ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಡು. ಒಂದು ಮೇಲನ ಕರೆಯುವಿಕೆ, ಎರಡನೇದು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ವಿ. ಮೂರನೇದಾಗಿ, ದೇವರು ನಮ್ಮನ್ನ ಕರೆದದ್ದು ಏನಕ್ಕಾಗಿ ಅಂದರೆ ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವುದಕ್ಕಾಗಿ ಮತ್ತು ನಾವು ದೇವರಾದುಕೊಂಡಂತ ಜನಾಂಗವಾಗಿಯೂ ಮತ್ತು ರಾಜವಂಶಸ್ಥರಾದಂಥ ಯಾಜಕರುಗಳನ್ನಾಗಿಯೂ ಮತ್ತು ದೇವರಿಗೆ ಮೀಸಲಾಗಿರುವ ಸ್ವಕೀಯ ಪ್ರಜೆಗಳನ್ನಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಹಲ್ಲೆಲೂಯಾ. ಸೊ ನಾವು ದೇವರು ನಮ್ಮನ್ನ ಒಂದು ಗುರಿಯಿಂದ ಅಥವಾ ಉದ್ದೇಶದಿಂದ ನಮ್ಮೆಲ್ಲರನ್ನ ಕರೆದಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ನನ್ನನ್ನು ಏನಕ್ಕಾಗಿ ಕರೆದಿದ್ದಾನೆ? ಒಂದು ಉದ್ದೇಶದಿಂದ, ಒಂದು ಗುರಿಯಿಂದ ದೇವರು ನನ್ನನ್ನು ಕರೆದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ವೇಳೆಯಲ್ಲೂ ಸಹ ನಾವು ದೇವರ ವಾಕ್ಯವನ್ನ ನಾವು ತೆಗೆದುಕೊಳ್ಳೋಣ. ಫಿಲಿಪ್ಪಿಯರ ಪತ್ರಿಕೆ 3ನೇ ಅಧ್ಯಾಯ, ಫಿಲಿಪ್ಪಿಯರ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಫಿಲಿಪ್ಪಿಯ 3:14. ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಪೌಲನು ಇಲ್ಲಿ ಹೇಳುತ್ತಿದ್ದಾನೆ, ದೇವರು ಕ್ರಿಸ್ತನ ಮೂಲಕವಾಗಿ. ನೋಡ್ರಿ, ನಾವು ಯಾರಾದರೂ ದೇವರ ಬಳಿಗೆ ಯಾರು ನೇರವಾಗಿ ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರು ಏನ್ ಮಾಡಿದ್ರು, ಆತನ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟನು. ಗಮನಿಸೋಣ, ಯೇಸು ನಮ್ಮನ್ನ ದೇವರು ಏನ್ ಮಾಡಿದ್ರೆ, ಯೇಸುವಿನ ಮೂಲಕವಾಗಿ ತನ್ನ ಬಳಿಗೆ ಬರುವುದಕ್ಕಾಗಿ ಆತನು ಏನ್ ಮಾಡ್ದ ಅಂದ್ರೆ, ಯೇಸುವನ್ನ ಈ ಲೋಕಕ್ಕೆ ಕಳಿಸಿಕೊಟ್ರು. ಯೇಸುವಿನ ಮೂಲಕವಾಗಿ ಇವತ್ತು ನಾವೆಲ್ಲರೂ ಬರೀ ಕ್ರೈಸ್ತರ ಎಂಬ ಒಂದು ಧರ್ಮಕ್ಕೆ ನಾವು ಬಂದಿಲ್ಲ, ಅಥವಾ ಚರ್ಚಿಗೆ ನಾವು ಬಂದಿಲ್ಲ. ನಾವೆಲ್ಲರೂ ಇವತ್ತು ಎಲ್ಲಿ ಇದ್ದೇವೆ ಅಂದ್ರೆ, ದೇವರ ಬಳಿಗೆ, ದೇವರೊಂದಿಗೆ ನಾವು ಒಂದಾಗುವುದಕ್ಕಾಗಿ ದೇವರು ನಮ್ಮನ್ನ ಕರೆದವನಾಗಿದ್ದಾನೆ. ಇದು ಮನುಷ್ಯನ ಬುದ್ಧಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗದೇ ಇರೋದ್ರಿಂದ ನಾವು ಇದರಲ್ಲಿ ಅನೇಕ ವೇಳೆಗಳಲ್ಲಿ ನಾವು ಕರೆಯಲ್ಪಟ್ಟಿದ್ದೇವಾ, ಕರೆಯಲ್ಪಟ್ಟಿಲ್ವಾ ಎಂಬ ಗ್ರಹಿಕೆ ಅಥವಾ ತಿಳುವಳಿಕೆ ನಮಗೆ ಇಲ್ಲ. ಅದಕ್ಕಾಗಿ ಪೌಲನು ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬ ತಿಳುವಳಿಕೆ ಉಂಟಾಗುವುದಕ್ಕಾಗಿ ನಾವು ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ ಪ್ರಾರ್ಥನೆಯನ್ನ ಆತನು ಮಾಡುವನಾಗಿದ್ದಾನೆ. ದೂರವಾಗಿದ್ವಿ, ಆದರೆ ಇವತ್ತು ದೇವರು ನಮ್ಮನ್ನ ಏನಾಗಿ ಮಾಡಿದ್ದಾನೆ, ಆತನು ನಮ್ಮ ತನ್ನೊಂದಿಗೆ ಮಗನಾಗಿ, ಮಗಳಾಗಿ, ಮೊದಲಿಗಿತಿಯಾಗಿ ಮಾಡಿದ್ದಾನೆ. ಬಟ್ ನಮ್ಮ ಮನಸ್ಸಲ್ಲಿ ಇರೋದೆಲ್ಲ ಏನಂದ್ರೆ, ನಾನು ಮೊದಲು ಏನು ಒಬ್ಬ ಭಿಕ್ಷಕ, ಮೊದಲು ನಾನು ಏನು ದೇವರಿಗೆ ಒಬ್ಬ ಭಕ್ತ ಪ್ರಜೆ, ನಾನು ದೇವರಂದ್ರೆ ಬೇಡಬೇಕು, ಕಾಡಬೇಕು, ಆ ಮೈಂಡ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಇವಾಗಲೂ ಸಹ ಏನಾದರೂ ಒಂದು ವಿಷಯ, ಚೋರ, ತಲೆನೋವು, ಕಾಯಿಲೆ, ಬಾಧೆ, ಸಮಸ್ಯೆ, ಅವಮಾನ, ಕೊರತೆ ಬಂದ ತಕ್ಷಣ ಮೊಣಕಾಲು ಹಾಕಿ, ಪನ್ನೀರ್ ಹಾಕಿ, ದೇವರೇ ಪ್ರಾರ್ಥನೆ. ಏನಾದರೂ ಸಮಸ್ಯೆ ಬಂತಂದ್ರೆ ಒಂದು 3 ದಿನ ಉಪವಾಸ ಇದ್ಬಿಡ್ತೀನಿ, ಮಧ್ಯರಾತ್ರಿಯೆದ್ದು ಪ್ರಾರ್ಥನೆ ಒಳ್ಳೇದು. ಆದರೆ ನೀನು ಪ್ರಾರ್ಥನೆ ಏನಕ್ಕಾಗಿ ಮಾಡಬೇಕು? ನಿನ್ನ ಜ್ಞಾನ ಬೆಳೆಯಲಿಕ್ಕಾಗಿ ಪ್ರಾರ್ಥನೆ, ನಿನ್ನ ಮನನೇತರ ಪ್ರಕಾಶಿಸಲ್ಪಡಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಕ್ರಿಸ್ತನ ಮೇಲಿರೋ ಪ್ರೀತಿ ಹೆಚ್ಚಲ್ಪಡಬೇಕಾಗಿ ನೀನು ಪ್ರಾರ್ಥನೆ ಮಾಡಬೇಕು. ದೀನತೆಗಾಗಿ ಪ್ರಾರ್ಥನೆ ಮಾಡಬೇಕು. ವಾಕ್ಯವನ್ನು ಅರಿಬೇಕೆಂಬುದಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು. ನನ್ನ ಅಗತ್ಯಗಳಿಗಾಗಿ ನಾನು ದೇವರ ಹತ್ರ ಹೋಗಿ ಇನ್ನು ಅವಶ್ಯಕತೆಗಳಾಗಿ ಬೇಡಬೇಕಾಗಿ ದೇವರು ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಆತನು ಮುಗಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇವತ್ತಿಗೆ ನಿನಗೇನು ಬೇಕು? ದೇವರು 2000 ವರ್ಷಗಳನ್ನೇ ನಿನಗೆ ಎಲ್ಲವನ್ನು ಮಾಡಿದ್ದಾನೆ. ನಾಳೆಗೆ ನಿನಗೇನು ಬೇಕೆಂಬುದಾಗಿ ದೇವರಿಗೆ ಗೊತ್ತು. ಮುಂದಿನ ವರ್ಷಕ್ಕೆ ನಿನಗೇನು ಬೇಕೆಂಬುದಾಗಿ
ದೇವರು ಆತನು ಬಲ್ಲವನಾಗಿದ್ದಾನೆ. ನಿನ್ನ ಬಾಯಿಂದ ಪ್ರಾರ್ಥನೆ ಹೊರಡೋದಕ್ಕಿಂತ ಕೇಳೋದಕ್ಕಿಂತ ಮುಂಚಿತವಾಗಿನೇ ಆತನು ಅರಿತವನಾಗಿದ್ದಾನೆ ಎಂಬುದಾಗಿ ನೀನು ತಿಳುಕೊಂಡ್ರೆ ನೀನೇನ್ ಮಾಡೋದಿಲ್ಲ, ಬೇಡುವುದಿಲ್ಲ. ದೇವರು ನನಗಾಗಿ ಎಲ್ಲವನ್ನ ಮಾಡಿದ್ದಾನೆ, ಆತನು ಪರಲೋಕದ ಸಕಲ ಆಶೀರ್ವಾದಗಳಿಂದ ನನ್ನನ್ನು ಆಶೀರ್ವದಿಸಿದ್ದಾನೆ ಎಂಬತಕ್ಕ ನಂಬಿಕೆ ನಿನಗಿತ್ತಂದ್ರೆ ಆ ನಂಬಿಕೆಯೇ ನೀನು ನಿನ್ನ ಜೀವನದಲ್ಲಿ ಮಹಿಮೆಯನ್ನ ಕಾಣುತ್ತೀಯ. ಯೇಸು ಹೇಳಿದ್ರು ಬೇಡಿಕೋ ಅಂತ ಅಲ್ಲ, ಹೇಳಿದ್ರು ನಂಬಿಕೆ ಇದ್ದರೆ ಸಾಕು, ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಯೇಸು ಹೇಳಿದನು. ಇವತ್ತು ನಮ್ಮ ನಂಬಿಕೆ ಹೇಗೆ ಬರುತ್ತೆ? ನಾವು ಕೇಳುವ ವಾಕ್ಯದಿಂದ ಬರುತ್ತದೆ. ಯಾವ ವಾಕ್ಯ? ಭಾನುವಾರದಲ್ಲಿ ಕೇಳುವ ವಾಕ್ಯ, ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಟ್ಟಿಗೆ ಮಾತನಾಡುವನಾಗಿದ್ದಾನೆ. ಆ ಸ್ವರವನ್ನ ನೀವು ಕೇಳಬೇಕು. ಇಕ್ಕಟ್ಟಿನಲ್ಲಿ ನಡೆಯುವಾಗ, ಕಾರ್ಗತ್ತಲಿನ ನಡೆಯುವಾಗ, ಕಣ್ಣೀರುಗಳಲ್ಲಿ ಇರುವಾಗ, ಆಸ್ಪತ್ರೆಗಳಲ್ಲಿ ಇರುವಾಗ, ಅವಮಾನಗಳಲ್ಲಿ ಇರುವಾಗ, ಎಡವಿ ಬಿದ್ದಾಗ, ಪಾಪದಲ್ಲಿ ಬಿದ್ದಾಗ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾನೆ. ಆ ಮಾತೆ ನಿನಗೆ ಏನಾಗಿರ್ತದೆ? ರೆವಲ್ಯೂಷನ್ ಆಗಿ, ಬಿಡುಗಡೆಯನ್ನು ಉಂಟು ಮಾಡುವಂಥದ್ದಾಗಿ, ಆ ವಾಕ್ಯವೇ ನಿನಗೆ ನಂಬಿಕೆಯನ್ನ ಕೊಂಡು ಬರುವಂತದಾಗಿದೆ. ದೇವರು ಏನ್ ಹೇಳ್ತಾನೋ ಆ ಮಾತನ್ನ ಶ್ರದ್ಧೆ ಇಟ್ಟು ಕೇಳ್ರಿ. ಪ್ರಸಂಗ ಮಾಡುವಾಗಲೂ ಅಷ್ಟೇ, ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಗ್ರಹಿಕೆಯಿಂದ ಕೇಳುವರಾಗಿರಿ. ಪ್ರೇರ ಅನೇಕರು ಯೇಸು ಸ್ವಾಮಿ ಹತ್ರ ಪ್ರಸಂಗಗಳನ್ನ ಕೇಳಕ್ಕೆ ಬರ್ತಾ ಇದ್ರು, ಅದ್ಭುತಗಳನ್ನ ನೋಡಲಿಕ್ಕೆ ಬರ್ತಾ ಇದ್ರು, ರೊಟ್ಟಿ ಮೀನು ತಿನ್ನಲಿಕ್ಕೆ ಬರ್ತಾ ಇದ್ರು, ರೋಗಿಗಳನ್ನ ಕರ್ಕೊಂಡು ಬರುವಂತ ಗುಂಪಿನವರಿದ್ರು. ಆದ್ರೆ ಕೆಲವು ಗುಂಪಿನವರು ದೇವರು ಏನ್ ಹೇಳುತ್ತಾನೆ, ಈತನು ನಿತ್ಯ ಜೀವ ಕೊಡುವ ವಾಕ್ಯಗಳು ಇವನಲ್ಲಿ ಇದೆ ಎಂಬುದಾಗಿ ಆತನ ವಾಕ್ಯವನ್ನ ಕೇಳಲಿಕ್ಕಾಗಿ ಬರುತ್ತಿದ್ರು. ಪ್ರೈಸ್ ದಿ ಲಾರ್ಡ್. ಆತನ ವಾಕ್ಯವನ್ನು ಕೇಳಲಿಕ್ಕಾಗಿ ತನ್ನ ಜೊತೆಲಿದ್ದಂತ ಶಿಷ್ಯರುಗಳು ತನ್ನ ಮನೆ, ತನ್ನ ಕುಟುಂಬ, ಆಸ್ತಿ ಎಲ್ಲವನ್ನು ಬಿಟ್ಟು ಯೇಸುವಿನ ಹಿಂದೆ ಹಿಂಬಾಲಿಸಿದ್ರು. ಯೇಸು ಹೇಳಿದ್ರು, ನೀವೆಲ್ಲವನ್ನು ಬಿಟ್ಟು ಬಂದದ್ರಿಂದ ಯಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನೀವು 100ರಷ್ಟನ್ನು ಹೊಂದುವಿರಿ ಎಂಬುದಾಗಿ ಆತನು ಹೇಳಿದನ. ಪ್ರಿಯ ದೇವಜನರೇ, ಇವತ್ತು ದೇವರ ವಾಕ್ಯವನ್ನ ನಂಬ್ರಿ. ಆ ವಾಕ್ಯವೇ ನಿಮ್ಮನ್ನಗೆ ಮಾರ್ಗದರ್ಶನವಾಗಿದೆ. ಸೊ ಅದಕ್ಕಾಗಿ ನೀವು ಯಾರು ಭಿಕ್ಷಕರಲ್ಲ, ನೀವು ಯಾರು ಪ್ರಜೆಗಳಲ್ಲ, ನೀವು ಯಾರು ನೋಡಬೇಕಾದ್ರೆ ಭಕ್ತರಲ್ಲ, ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಮಕ್ಕಳಾದ ಮೇಲೆ ನಿಮ್ಮ ಕೊರತೆಗಳ ಮುಂದೆ, ಕಣ್ಣೀರಿನ ಮುಂದೆ, ಹೋರಾಟಗಳ ಮುಂದೆ ನೀವು ಮನಜಜ್ಜಿದವರಾಗಿ, ಕುಗ್ಗಿದವರಾಗಿ ಅಯ್ಯೋ ಅಪ್ಪ ಅಂತ ಬೇಡ್ತಿದ್ರೆ ಸೈತಾನನು ನಿನ್ನನ್ನು ಇನ್ನೂ ಕುಗ್ಗಿಸುವನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಕರ್ತನಿಗೆ ಒಳಗಾಗ್ರಿ, ಸೈತಾನನ ಏನ್ ಮಾಡ್ರಿ? ಎದುರಿಸಿ ನಿಲ್ರಿ. ಸೈತಾನನ ಹೇಗೆ ಬರ್ತಾನೆ? ಕೋಡಿಟ್ಕೊಂಡು, ಕೊಂಬಿಟ್ಕೊಂಡು, ಬಾಲ ಇಟ್ಕೊಂಡು, ಈಟಿ ಇಟ್ಕೊಂಡು ಬರಲ್ಲ, ಕರ್ರಗ್ ಬರಲ್ಲ. ಆತನ ಹೇಗೆ ಬರ್ತಾನೆ? ಬಡತನ, ಕೊರತೆ, ರೋಗ, ಅವಮಾನ, ಕಷ್ಟ, ತಾಪತ್ರೆ ಇವುಗಳನ್ನ ಆತನು ಕೊಂಡು ಬರುವನಾಗಿದ್ದಾನೆ. ಅದರ ಮುಂದೆ, ಸೈತಾನನ ಮುಂದೆ ನೀನು ಹತ್ಕೊಂಡು ಕೂತ್ಕೊಂಡಿದ್ರೆ ಅವನಿಗೆ ಖುಷಿ. ನೀನೇನ್ ಮಾಡಬೇಕು? ರೋಗದ ಮುಂದೆ, ಕಾಯಿಲೆ ಮುಂದೆ, ಬಡತನದ ಮುಂದೆ, ಅವಮಾನಗಳ ಮುಂದೆ, ಹೋರಾಟಗಳ ಮುಂದೆ ನೀನು ಯೇಸುವಿನ ನಾಮದಲ್ಲಿ ಗದರಿಸುವನಾಗಿರ್ಬೇಕು, ಮಗನಾಗೆ ಮಗಳಾಗಿ ವರ್ತಿಸುವನಾಗಿರಬೇಕು. ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ನಿಮ್ಮ ಹತ್ರ ಏನೆಲ್ಲ ಅವನು ಕದ್ದುಕೊಂಡಿದ್ದಾನೋ, ನಿಮ್ಮನ್ನು ಏನೆಲ್ಲ ಹಾಳು ಮಾಡಿದ್ದಾನೋ, ನಿಮ್ಮನ್ನು ಏನೆಲ್ಲ ಕಸಕೊಂಡಿದ್ದಾನೋ, ಅವನು ಏನ್ ಮಾಡ್ತಾನೆ ಅಂದ್ರೆ ಹೋಗುವಾಗ ಸುಮ್ಮನೆ ಹೋಗಲ್ಲ, ನಿಮ್ಮದಕ್ಕಿಂತಲೂ ಬೇರೆಯವ್ರ ಹತ್ರ ಕಸ್ಕೊಂಡಿದ್ದು ಎಲ್ಲವನ್ನ ಬಿಟ್ಟು ಬಿಟ್ಟು ಹೋಗ್ಬಿಡ್ತಾನೆ. ಬೈಬಲ್ ಹೇಳ್ತದೆ, ಒಬ್ಬ ಕಳ್ಳನು ಸಿಕ್ಕಿಕೊಂಡ ಮೇಲೆ ಅವನು ಎಷ್ಟರಷ್ಟು ವಾಪಸ್ ಕೊಡಬೇಕಂದ್ರೆ 7 ಪಟ್ಟು. ನಿನ್ನ ಹತ್ರ 100 ರೂಪಾಯಿ ಕದ್ದಿದ್ರೆ ಆ ಕಳ್ಳನು ಸಿಕ್ಕೊಂಡ್ಮೇಲೆ ನಿನಗೆ ಎಷ್ಟು ಕೊಡಬೇಕು? 800 ರೂಪಾಯಿ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 100 ರೂಪಾಯಿ ನಿಂದು, 7 ಪಟ್ಟು ಹೆಚ್ಚು. 100 + 700 ಎಷ್ಟಾಯ್ತು? 800 ಆಯ್ತು. ಅವನು ನಿನಗೆ ಸಿಕ್ಕಾಕೊಂಡು ಬಂದ್ರೆ ಅವನು ಏನ್ ಮಾಡ್ಬೇಕು? ನಿನಗೆ 7ರಷ್ಟು ಕೊಡ್ಬೇಕು. ಇಷ್ಟು ವರ್ಷ, ಇಷ್ಟು ದಿನ ನಿನ್ನ ಆಸ್ತಿ, ನಿನ್ನ ಐಶ್ವರ್ಯ, ನಿನ್ನ ಆರೋಗ್ಯ, ನಿನ್ನ ಬಲ,
ನಿನ್ನ ಶಕ್ತಿ, ನಿನಗೆ ಉಂಟಾದುದು ಎಲ್ಲವನ್ನ ನಷ್ಟಪಡಿಸಿದ್ನಲ್ಲ. 100 ರೂಪಾಯಿನೇ ಆಗಿರ್ಲಿ ಇಟ್ಕೊಳ್ರಿ. ಆ 100 ರೂಪಾಯಿಗೆ ಈಗ ಸೈತಾನನನ್ನ ನೀವು ಹಿಡಿದು ಅವನನ್ನು ಓಡಿಸುವಾಗ ಅವನು ಹೇಗೆ ಹೋಗ್ಬೇಕು ಗೊತ್ತಾ? ನಿಮ್ಮದು ಏನೆಲ್ಲ ಕಸಗೊಂಡಿದ್ನೋ 7ರಷ್ಟು ಕೊಟ್ಟು ಆತನು ವಾಪಸ್ ಹೋಗ್ಬೇಕಾಗಿ ಕಾಣಲ್ಪಡುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೆ ನಿಮ್ಮತ್ತ ಏನೆಲ್ಲ ಹಿಡಿದಿಟ್ಟುಕೊಂಡಿದ್ದಾನೋ, ಪ್ರೈಸ್ ಅಲ್ಲ, ಇವಾಗ ಏನ್ ಮಾಡ್ಬೇಕು? ಆತನ ಬಳಿಯಿಂದ ನಾವು ಕಸಕೊಳ್ಳೋರಾಗಿರ್ಬೇಕು. ಯಾಕೆ? ನಾನು ದೇವರ ಮಗನಾಗಿದೆ. ನನ್ನ ಅಪ್ಪಂದು, ನನ್ನ ಆಶೀರ್ವಾದ ನಮ್ಮ ಅಪ್ಪಂದು, ನನ್ನ ಐಶ್ವರ್ಯ ನಮ್ಮ ಅಪ್ಪಂದು, ನನ್ನ ಬಿಡುಗಡೆ ನಮ್ಮ ಅಪ್ಪಂದು, ನನ್ನದು. ನೀನು ಕಸಗೊಂಡಿದ್ದು ಯೇಸು ನಾಮದಲ್ಲಿ ಬಿಡು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡಲಿಕ್ಕೆ ಬರ್ತಾನೆ. ಸೈತಾನನಿಗೆ ಹೆಸರು ಏನು? ಕಳ್ಳನು ಎಂಬುದಾಗಿ. ಅವನು ನಿನ್ನಲ್ಲಿ ಏನೆಲ್ಲ ಕದ್ದಿದ್ದಾನೋ, ಸಮಾಧಾನ, ಪ್ರೀತಿ, ಆರೋಗ್ಯ, ಆಶೀರ್ವಾದ, ಅವುಗಳನ್ನೆಲ್ಲ ತಿರುಗಿ ನೀವೇನ್ ಮಾಡಬೇಕು? 7 ಪಟ್ಟು ಈಗ ಕರ್ತನ ನಾಮದಲ್ಲಿ ನೀವೆಲ್ಲರೂ ಹೊಂದಿಕೊಳ್ಳೋರಾಗಿದೆ. ಎಷ್ಟು ಮಂದಿ ಹೊಂದಿಕೊಳ್ತೀರಿ? ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಸ್ತೋತ್ರ ಮಾಡೋಣ. ಔ ರಾಬ ಶಂದಲ ರದರ ಮರದರ ದಿಯಲರ ಬಾಬಾ ಬಾಬಾ ಬಾ. ಮಾತಾಡಿ, ಅನ್ಯ ಭಾಷೆ ಮಾತಾಡೋಣ. ರಿಬಾ ಕಾಬ ರಾಬ. ಕರಗ ತಟ್ಟಿ ತಟ್ಟಿ ಎಷ್ಟು ಕಸಕೊಂಡಿದ್ದಾನೋ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. ಬಿಟ್ಟು ಹೋಗುವಾಗ 7ರಷ್ಟು, ಹಲ್ಲೆಲೂಯಾ, 7ರಷ್ಟು ರಿಬಾ ಕಾಬ ರಬ ರಬ ರಬ. 7ರಷ್ಟು ಅಂದ್ರೆ ಪರಿಪೂರ್ಣ. 7ರಷ್ಟು ಅಂದ್ರೆ ಪರಿಪೂರ್ಣ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಆಮೆನ್. ಸೊ ನಾವು ಕಳೆದ ವಾರದಲ್ಲಿ ನೋಡಿದ್ವಿ, ದೇವರು ನಮ್ಮನ್ನ ಕರೆದಿದ್ದಾನೆ ಎಂಬುದಾಗಿ. 4 ಸಂಗತಿಗಳನ್ನ, 3 ಸಂಗತಿಗಳನ್ನ ನಾವು ನೋಡಿದ್ವಿ. ಇವತ್ತು 4ನೇದಾಗಿ ನಾವು ನೋಡಲಿಕ್ಕೆ ಹೋಗ್ತೀವಿ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಹಲ್ಲೆಲೂಯಾ. ದೇವರು ನಂಬಿಗಸ್ತನು. ಎಲ್ಲರೂ ಹೇಳ್ರಿ, ದೇವರು ಎಂತವನು? ದೇವರು ನಂಬಿಗಸ್ತನು. ಎಲ್ಲರೂ ಹೇಳ್ರಿ, ಪ್ರೈಸ್. ದೇವರು ನಂಬಿಗಸ್ತನು. ಯಾಕೆಂದ್ರೆ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. 4ನೇದಾಗಿ ದೇವರು ನಮ್ಮನ್ನ ಕರೆದಿರುವಂತ ಉದ್ದೇಶ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು. ಆದಾಮನು ಪಾಪ ಮಾಡಿ ದೇವರಿಂದ ಅಗಲಿ ಹೋದನು. ಬೈಬಲ್ ಹೇಳ್ತದೆ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋದರು ಎಂಬುದಾಗಿ. ಹಾಗಾದರೆ ದೇವರ ಮಹಿಮೆಯನ್ನು ಯಾವುದು ಕಳಿಯುವಂತೆ ಮಾಡಿತ್ತು? ಪಾಪವು ಕಳಿಯುವಂತೆ ಮಾಡಿತ್ತು. ಯಾವ ಪಾಪ? ನೀನು ಹುಟ್ಟಿದ ಮೇಲೆ ಮಾಡಿದ ಪಾಪಗಳ, ಹುಟ್ಟೋದಕ್ಕಿಂತ ಮುಂಚೆ ಮಾಡಿದ ಪಾಪಗಳ? ಹುಟ್ಟೋದಕ್ಕಿಂತ ಮುಂಚೆ ಮಾಡಿರೋ ಪಾಪಗಳು. ನೀನು ಹುಟ್ಟಿದ ಮೇಲೆ ಮಾಡಿರೋ ಪಾಪಗಳನ್ನ ದೇವರು ಗಣನೆಗೆ ತೆಗೆದುಕೊಳ್ಳದೆ, ನೀನು ಹುಟ್ಟೋದಕ್ಕಿಂತ ಮುಂಚೆನೆ ಯಾರು ಪಾಪ ಮಾಡಿದ್ದು? ಆದಾಮನು ಪಾಪ ಮಾಡಿದ. ಅವನ ಪಾಪವು ಏನಾಯ್ತು? ನಮ್ಮೊಳಗೆ ಬಂತು. ಉದಾಹರಣೆ, ಸಿಂಹ ಮರಿ ಹಾಕಿದ್ರೆ ಅದು ಕುರಿಯನ್ನು ಹಾಕಲ್ಲ, ಸಿಂಹವನ್ನೇ ಹಾಕುತ್ತೆ. ಒಂದು ಪಾಪಿ ಮಗುವನ್ನು ಎತ್ತುವುದಾದ್ರೆ ಪಾಪಿಯನ್ನೇ ಎರುವನಾಗಿ ಕಾಣಲ್ಪಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೆಯೇ ಆದಾಮನು ಪಾಪಿಯಾದ, ಅದಕ್ಕೆ ನಾವು ಸಹ ಪಾಪ ಮಾಡದನೂ ಸಹ ಏನಾಗಿದ್ವಿ? ಪಾಪಿಯಾಗಿದ್ವಿ. ತಾಯಿನ ಗರ್ಭದಲ್ಲೇ ನಾವೆಲ್ಲರೂ ಪಾಪಿಗಳಾಗಿದ್ವಿ. ನಾವು ಜನ್ಮದ ದಿನದಿಂದಲೇ ದ್ರೋಹಿಗಳಾಗಿದ್ವಿ ಎಂಬುದಾಗಿ ಕೀರ್ತನೆಗಾರನು ಬರೆಯುವುದನ್ನು ನೋಡುತ್ತೇವೆ. ಚೆನ್ನಾಗಿ ತಿಳ್ಕೊಳ್ರಿ, ಪಾಪ ಮಾಡಿದ್ರಿಂದ ನೀವು ಪಾಪಿಗಳಲ್ಲ, ಪಾಪಿಯ ಹೊಟ್ಟೆಯಿಂದ ಹುಟ್ಟಿದ್ರಿಂದ ನೀನು ಪಾಪಿ ಆಗಿದೆ. ಯಾರು ನನ್ನ ಪಾಪಿ? ನಮ್ಮ ಅಪ್ಪ ಅಮ್ಮನ. ನಿಮ್ಮ ಅಪ್ಪ ಅಮ್ಮನ ಪಾಪಿ. ಯಾರು? ಆದಾಮನು ಏನಾಗಿದ್ದಾನೆ? ಅವನು ಪಾಪಿಯಾಗಿದ್ದ. ಅದಕ್ಕಾಗಿ ನಾವು ಸಹ ಏನಾಗಿದ್ವಿ? ಪಾಪಿಗಳಾಗಿದ್ವಿ. ಹಾಗಾದ್ರೆ ಪಾಪ ಮಾಡಿ ಎಲ್ಲರೂ ದೇವರ ಮಹಿಮೆಯನ್ನು ಹೊಂದದೆ ಹೋದರು. ಪಾಪ ಮಾಡಿ ಅದರ ಅರ್ಥ ಕುಡಿದು, ಇಸ್ಪಿಟಾಡಿ, ಕೊಲೆ ಮಾಡಿ, ವ್ಯಭಿಚಾರ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಕಳ್ಳತನ ಮಾಡಿ, ಇದರಿಂದ ದೇವರನ್ನು ಬಿಟ್ಟು ದೂರ ಹೋದದರಲ್ಲ. ಇದು 2ನೇ ಅಪರಾಧವೆಂಬುದಾಗಿ ಕಾಣಲ್ಪಡುತ್ತದೆ. ಪಾಪ ಎಂಬುದಾಗಿ ಚೆನ್ನಾಗಿ ತಿಳ್ಕೊಳ್ರಿ. ಪಾಪ ಅಂದ್ರೆ ನಾವು ಪಾಪಿಗೆ ಹುಟ್ಟಿರುವುದರಿಂದ ನಾವೆಲ್ಲರೂ ಏನಾಗಿದ್ದೇವೆ? ಪಾಪಿಗಳಾಗಿ ಇದ್ದೇವೆ. ಹಾಗಾದರೆ
ನಾವು ಸುವಾರ್ತೆ ಹೇಳುವಾಗಲೂ ಅಷ್ಟೇ, ನಾವು ಪಾಪಿಗಳನ್ನ ಹುಡುಕಿ ರಕ್ಷಿಸಲಿಕ್ಕೆ ಬಂದ ಅಂತ ಹೇಳುವಾಗ ಜನ ಏನ್ ಹೇಳ್ತಾರೆ, ನಾನು ಪಾಪನೇ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯನೇ ಮಾಡಿಲ್ಲ, ಹಾಗಾದ್ರೆ ಯೇಸು ನನಗೆ ಅವಶ್ಯಕತೆ ಇಲ್ಲ. ಪಾಪಿಗಳಿಗೆ ಹೋಗಿ ಹೇಳ್ರಿ, ಇಸ್ಪಿಟಾಡೋರಿಗೆ ಹೇಳ್ರಿ, ಕುಡುಕರಿಗೆ ಹೇಳ್ರಿ, ಅಂಥವರಿಗೆ ಯೇಸು ಬೇಕು, ನನ್ನಂಥವ್ರಿಗಲ್ಲ. ನಾನು ನೀತಿವಂತನ, ನಾನು ಒಳ್ಳೆಯವನೆಂಬುದಾಗಿ ಹೇಳುವಂಥವರಾಗಿರ್ತಾರೆ. ಸೊ ಹಾಗಾದ್ರೆ ಪಾಪ ಎಂಬುದಾಗಿ ನಾವು ಹೇಳುವಾಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಏನ್ ಮಾಡ್ತಾ ಇದೀವೋ ಅದು ಪಾಪ ಅಲ್ಲ, ಅದು ಶರೀರದ ಕರ್ಮಗಳಾಗಿ ಕಾಣಲ್ಪಡುವಂಥದ್ದಾಗಿದೆ. ಪಾಪಿ ಅಥವಾ ಪಾಪ ಅಂತ ನೋಡಬೇಕಾದ್ರೆ ನಾನು ಪಾಪಿಯಲ್ಲಿ ಹುಟ್ಟಿದ್ರಿಂದ ನಾನೇನಾಗಿದ್ದೇನೆ, ಪಾಪಿಯಾಗಿ ಕಾಣಲ್ಪಡೋನಾಗಿದ್ದೇನೆ. ಪಾಪಿಯಾದ ನನಗೆ ಬೈಬಲ್ ಹೇಳ್ತಿದೆ, ಪಾಪ ಮಾಡಿದವರು ದೇವರ ಮಹಿಮೆಯನ್ನು ಹೊಂದದೆ ಹೋದರು. ಮಹಿಮೆ ಅಂದ್ರೆ ಏನು? ಬೆಳಕು, ಲೈಟು, ಪ್ರಕಾಶ, ಅದೆಲ್ಲ ಮಹಿಮೆ. ಮಹಿಮೆ ಅಂದ್ರೆ ಯಾರಂದ್ರೆ ಕ್ರಿಸ್ತನೇ ಮಹಿಮೆಯಾಗಿ ಇದ್ದಾನೆ. ಎಲ್ಲ ಹೇಳ್ರಿ, ಮಹಿಮೆ ಅಂದ್ರೆ ಯಾರು? ಕ್ರಿಸ್ತನೇ ಮಹಿಮೆಯಾಗಿದ್ದಾನೆ. ಮಹಿಮೆ 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 ಅಂತ ಹೇಳ್ತೀವಲ್ಲ, ಆ ಮಹಿಮೆ ಅಂದ್ರೆ ಬೆಳಕಲ್ಲ, ಮಹಿಮೆ ಅಂದ್ರೆ ತೇಜಸ್ಸು ಅಲ್ಲ. ಮಹಿಮೆ ಯಾರಾಗಿದ್ದಾರೆ? ಎಲ್ಲರೂ ಹೇಳೋಣ, ಕ್ರಿಸ್ತನೇ ಮಹಿಮೆಯಾಗಿದ್ದಾನೆ. ಹಾಗಾದ್ರೆ ಪಾಪದಿಂದ ನಾವು ಯಾರನ್ನ ಕಳ್ಕೊಂಡ್ವಿ? ಕ್ರಿಸ್ತನನ್ನ ಕಳಕೊಂಡಿವಿ. ಕ್ರಿಸ್ತನು ನಮ್ಮಿಂದ ಅಗಲಿ ಕ್ರಿಸ್ತನಿಂದ ನಾವು ಅಗಲಿ ಹೋದುದರಿಂದ ಅನ್ಯರಾಗಿ ನಾವೇನಾಗಿದ್ವಿ? ಪಾಪಿಗಳಾಗಿ ಮರಣವನ್ನ ಹೊಂದಿದ್ದೀವಿ. ಕ್ರಿಸ್ತನು ಜೀವವಾಗಿದ್ದಾನೆ. ಜೀವ ಯಾರಲ್ಲಿ ಇಲ್ಲವೋ ಅವನು ಏನಾಗಿದ್ದಾನೆ? ಮರಣವನ್ನ ಹೊಂದಿದವನಾಗಿದ್ದಾನೆ. ಹಾಗಾದ್ರೆ ಎಲ್ಲರೂ ಪಾಪ ಮಾಡಿ ಮಹಿಮೆ ಅನ್ನಕ್ಕಿಂತ ಬದಲಾಗಿ ಕ್ರಿಸ್ತನನ್ನ ಏನಾದರೂ ಅಗಲಿ ಹೋದ್ರು. ಅಗಲಿ ಹೋದಂತ ನಮಗೆ ಈಗ ಶಾಶ್ವತವಾದಂತ ಈ ಅಗಲುವಿಕೆ ಉಂಟಾಗಬಾರದೆಂಬುದಾಗಿ ತಂದೆಯಾದ ದೇವರು ಏನ್ ಮಾಡೋದಂದ್ರೆ, ನಮ್ಮೆಲ್ಲರನ್ನು ಪ್ರೀತಿಸಿದ ನಿಮಿತ್ತವಾಗಿ ಅನೇಕ ವೇಳೆಗಳಲ್ಲಿ ತಂದೆಯಾದ ದೇವರನ್ನು ಕುರಿತು ನಾವೇನ್ ನೆನೆಸ್ಕೊಳ್ತೀವಿ ಅಂದ್ರೆ, ಆತನು ಬಹಳ ತೀಕ್ಷ್ಣವಾದವನು, ಭಯಂಕರನಾದವನು. ತಂದೆಯಾದ ದೇವರಂದ್ರೆ ಬಹಳ ಕೋಪವುಳ್ಳವನು. ತಂದೆಯಾದ ದೇವರು ಶಿಕ್ಷೆ ಮಾಡುವವನು, ಕೊಲ್ಲುವವನು, ನಾಶ ಮಾಡುವವನು, ಶಾಪ ಕೊಡುವವನು, ಕಷ್ಟ ಕೊಡುವವನು. ತಂದೆಯಾದ ದೇವರು ಭಯಂಕರ ಪರಿಶುದ್ಧವಾದವನು. ತಂದೆ ಅಂದ್ರೆ ಆತನ ಹತ್ತಿರಕ್ಕೆ ನಾವು ಯಾರು ಹೋಗಕ್ಕಾಗಲ್ಲ. ತಂದೆ ಅಂದ್ರೆ ಬಹಳ ಕೋಪ, ತಂದೆ ಅಂದ್ರೆ ಬಹಳ ಸ್ಟ್ರಿಕ್ಟ್ ಅಂತ ತಿಳ್ಕೊಂಡು ನೋ 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 ಪ್ರೇರೆ, ಈ ಬೋಧನೆ ಸೈತಾನಿನ ಬಂದಿದ್ದು. ತಂದೆ ಒಳ್ಳೆಯವನಾಗಿದ್ದಾನೆ, ತಂದೆಯಾದ ದೇವರು ಒಳ್ಳೆಯವನಾಗಿದೆ. ನೋಡ್ರಿ, ತಂದೆನೇ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಕಳಿಸುತ್ತೆ. ಮಗನೇ, ನನ್ನ ಮಕ್ಕಳು, ನನ್ನ ಜನರು ಮಹಿಮೆಯಿಂದ ದೂರವಾಗಿದ್ದಾರೆ, ನಮ್ಮಿಂದ ದೂರವಾಗಿದ್ದಾರೆ. ನೀನು ಈ ಜಗತ್ತಿಗೆ ಹೋಗಿ, ನೀನು ಈ ಲೋಕಕ್ಕೆ ಹೋಗಿ ಏನ್ ಮಾಡಬೇಕು? ಇವರೆಲ್ಲರನ್ನ ನಿನ್ನೊಂದಿಗೆ ಐಕ್ಯತೆ ಮಾಡಿ ನನ್ನೊಟ್ಟಿಗೆ ಬಾ. ಹಲ್ಲೆಲೂಯಾ. ಯೇಸು ತಂದೆಯಾದ ದೇವರೊಂದಿಗೆ ಅನ್ಯೂನ್ಯವಾಗಿ ಐಕ್ಯತೆಯಾಗಿ ಇದ್ದಾನೆ. ಅದೇ ತರ ಕ್ರಿಸ್ತನನ್ನು ನಂಬಿದಂತ ನಾವೆಲ್ಲರೂ ಕ್ರಿಸ್ತನಲ್ಲಿ ಇವಾಗ ಐಕ್ಯವಾಗಿದ್ದೇವೆ. ಮತ್ತು ಕ್ರಿಸ್ತನಲ್ಲಿ ಐಕ್ಯವಾಗಿರುವ ನಾವೆಲ್ಲರೂ ಯಾರೊಂದಿಗೆ ಇವಾಗ ಐಕ್ಯವಾಗಿದ್ದೇವೆ? ಯಾರಿಗೆ ಎದುರುಕೊಂಡು ದೂರದಿಂದ ಭಕ್ತಿಯಿಂದ ಭಯದಿಂದ ನಡುಗುತ್ತಾ ಇದ್ದೀವೋ, ಹತ್ರ ಹೋದ್ರೆ ಕೋಪ ಶಾಪ ಬಂದ್ಬಿಡುತ್ತೋ ಅಂತ ಎದುರ್ತಿದ್ವೋ, ಈಗ ತಂದೆಯಾದ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಆ ದಾರಿ ತಪ್ಪಿದ ಮಗನು ವಾಪಸ್ ತಿರುಗಿ ಬಂದಾಗ ಹೇಗೆ ಅಪ್ಪಿಡಿದು ಆತನಿಗೆ ಮುತ್ತನ್ನು ಕೊಟ್ಟು, ಆತನಿಗೆ ಉಂಗರವನ್ನು ನೀಡಿ, ಪಾದರಕ್ಷೆಗಳನ್ನು ಕೊಟ್ಟು, ವಸ್ತ್ರವನ್ನು ನೀಡಿ, ಔತಣವನ್ನು ಮಾಡಿಸಿದನೋ, ಹಾಗೆಯೇ ಪರಲೋಕದ ತಂದೆ ತನ್ನ ಮಗನಾದ ಯೇಸುವಿನ ಮೂಲಕವಾಗಿ ನಮ್ಮೆಲ್ಲರೂ ಭಯಪಡಬೇಕಾಗಿದ್ದಿಲ್ಲ. ನಾವೆಲ್ಲರೂ ದೂರವಾಗಿರಬೇಕಾದಂತ, ನಾವುಗಳು ಎದುರುಕೊಂಡಿರಬೇಕಾಗಿದ್ದಂತ ನಾವೆಲ್ಲರನ್ನ ಇವತ್ತು ಕ್ರಿಸ್ತನೊಂದಿಗೆ ನಮ್ಮೆಲ್ಲರನ್ನ ಏನಾಗಿ ಮಾಡಿದ್ದಾನೆ? ಅನ್ಯೂನ್ಯತೆಯಲ್ಲಿ ಮಾಡಿದ್ದಾನೆ. ಹಲ್ಲೆಲೂಯಾ. ಈ ಮೇಡ್ ಯೂನಿಟಿ. ಯೂನಿಟಿ, ಅನ್ಯೂನ್ಯತೆ ಅಂದ್ರೆ ಏನು? ಎರಡು ಕಬ್ಬಿಣದ ಪೀಸ್ ಇರುತ್ತೆ. ಆ ಎರಡು ಕಬ್ಬಿಣದ ಪೀಸನ್ನು ತೆಗೆದುಕೊಂಡು ಮಧ್ಯದಲ್ಲಿ ವೆಲ್ಡಿಂಗ್ ಮಾಡಿದ್ರೆ ಎರಡು ಕಬ್ಬಿಣ ಇವಾಗ ಏನಾಯ್ತು? ಒಂದಾಯ್ತು. ಇವಾಗ ಎರಡು ಪೀಸ್ ಅಲ್ಲ, ಅದು ಎಷ್ಟು ಪೀಸ್ ಆಯ್ತು? ಒಂದು ಪೀಸ್ ಆಯ್ತು. ಅದೇ ರೀತಿ ವೆಡ್ಡಿಂಗ್ ಎಂಬುದು ಅದೇ ತರನ. ಹುಡುಗ ಹುಡುಗಿ ಬೇರೆ ಆಗ್ತಾರೆ, ಇರ್ತಾರೆ. ಮದುವೆ ಮೂಲಕವಾಗಿ ಅವ್ರೇನಾಗ್ತಾರೆ? ವೆಲ್ಡಿಂಗ್ ಆಗುತ್ತೆ. ಇದೇ ಅದ್ಭುತವಾದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ತರ ಶತ್ರುವು
ನಾವು ಹೆಂಗಿದ್ದೀವಿ ಅಂದ್ರೆ ನೀರು ಎಣ್ಣೆ ತರ ಇದ್ವಿ. ದೇವರು ಮತ್ತು ನಾವು ಸಂಬಂಧನೇ ಇಲ್ಲ. ನಾವು ಅಪ್ಪ ತಂದೆಯನ್ನು ಕೂಗತಕ್ಕಂತ ಯೋಗ್ಯತೆ ಅರ್ಹತೆ ನಮಗೆ ಇರಲಿಲ್ಲ. ಆತನಿಗೆ ಮಕ್ಕಳಾಗುವ ನಮಗೆ ಅರ್ಹತೆ ಇಲ್ಲ. ಆತ ನಮಗೆ ದೇವರಾಗಿರುವಂತ ಯಾವ ತರವಾದ ಸೂಚನೆ ನಮಗಿರಲಿಲ್ಲ. ಈ ಅರಿವು ನಮಗಿರಲಿಲ್ಲ. ಈ ತಿಳುವಳಿಕೆನೂ ನಮಗೆ ಇರಲಿಲ್ಲ. ಆದರೆ ದೇವರು ನಿನ್ನನ್ನು ಅನಾದಿ ತೀರ್ಮಾನದ ಮೇರೆಗೆ ಯಾವಾಗ ಆತನೊಂದಿಗೆ ನಿಮ್ಮನ್ನು ಅನ್ಯೋನ್ಯತೆ ಮಾಡಿಕೊಂಡನೆಂದ್ರೆ ಜಗದುತ್ಪತ್ತಿ ಮುಂಚಿತವಾಗಿನೇ. ಎಲ್ಲರೂ ಕೇಳ್ರಿ, ನಾವು ಯಾರು ಸಾಧಾರಣರಾದವ್ರ ಎಂಬುದಾಗಿ ಹೇಳ್ಸ್ಕೊಳ್ಬೇಡ್ರಿ. ನಾವು ಯಾರು ಕೀಳಾದವರು ಎಂಬುದಾಗಿ ನೆನೆಸ್ಕೊಳ್ಬೇಡ್ರಿ. ಯು ಆರ್ ಸೋ ಪ್ರೆಷಿಯಸ್. ನೀವು ದೇವರಿಗೆ ಅಮೂಲ್ಯರಾದವರು. ಎಷ್ಟು ಅಮೂಲ್ಯರಾದವರು ಅಂದ್ರೆ ಪ್ರೇರೆ, ಈತನು ಈ ಜಗತ್ತು, ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರಗಳು ಉಂಟಾಗುವುದಕ್ಕಿಂತ ಮುಂಚೆ, ಆದಿಕಾಂಡ 1:1 ಆಗೋದಕ್ಕಿಂತ ಮುಂಚೆನೆ ನಿನ್ನನ್ನು ದೇವರು ಆತನು ಆರಿಸಿಕೊಂಡನು. ಹಲ್ಲೆಲೂಯ. ಯಾಕೆಂದರೆ ನೀನು ಮತ್ತು ನಾನು ಕ್ರಿಸ್ತನ ಮೂಲಕ ದೇವರೊಂದಿಗೆ ಏನಾಗುವುದಕ್ಕಾಗಿ, ಐಕ್ಯವಾಗುವುದಕ್ಕಾಗಿ. ರೋಮಪುರ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ರೋಮಪುರ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನ. ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನೋಡುತ್ತೇವೆ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ. ದೇವರಿಗೆ ನೀವು ಫಲವಾಗುವುದಕ್ಕಾಗಿ, ದೇವರೊಂದಿಗೆ ಐಕ್ಯತೆ ಆಗುವುದಕ್ಕಾಗಿ, ದೇವರೊಂದಿಗೆ ಸೇರುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ನೀವೇನ್ ಮಾಡಿಕೊಂಡಿದ್ದೀರಿ? ಈಗ ಸೇರಿಕೊಂಡಿದ್ದೀರಿ. ಹಲ್ಲೆಲೂಯಾ. ಈಗ ನಾವು ದೇವರ ಬಳಿಗೆ ಏನ್ ಮಾಡಿದ್ದೇನೆ? ನಾವು ಸೇರಿಕೊಂಡಿದ್ದೇವೆ. ಆಮೆನ್. ಇನ್ನು ನೀವು ಸೇರಕ್ ಹೋಗಲ್ಲ. ನೀವು ಯಾರೊಂದಿಗಿದ್ದೀರಿ? ಇವಾಗ ದೇವರೊಂದಿಗಿದ್ದೀರಿ. ಅಲ್ಲಲ್ರಿ, ನೀವು ಯಾರೊಂದಿಗಿದ್ದೀರಿ? ನೀವು ಆಲ್ರೆಡಿ ದೇವರ ಹೃದಯದಲ್ಲಿ ಇದ್ದೀರಾ, ದೇವರ ಮನಸ್ಸಲ್ಲಿ ಇದ್ದೀರಾ, ದೇವರ ಯೋಚನೆಯಲ್ಲಿ ಇದ್ದೀರಾ. ಆತನಲ್ಲಿ ನೀವು ಏನಾಗಿದ್ದೀರಿ? ಒಂದಾಗಿದ್ದೀರಿ. ಅದಕ್ಕೆ ಅನೇಕ ವೇಳೆಗಳಲ್ಲಿ ಇದನ್ನು ನಾವು ನಂಬದೆ ನಾವೇನ್ ಮಾಡ್ತೀವಿ ಅಂದ್ರೆ, ಕಷ್ಟ ಕಾಲದಲ್ಲಿ ದೇವರು ಎಲ್ಲಿದ್ದಾನೋ, ದೇವ್ರು ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾನೆ, ದೇವ್ರು ನನ್ನ ಜೊತೆ ಇಲ್ಲ, ದೇವ್ರ ಜೊತೆ ಇದ್ದ ನನಗಾಗತ್ತಾ? ಇಲ್ಲ ಇಲ್ಲ, ದೇವ್ರ ಜೊತೆಯಲ್ಲಿ ನೀವು ಆತನು ನಿಮ್ಮ ಜೊತೆ ಇಲ್ಲ. ನೀವು ಆತನನ್ನು ಏನ್ ಮಾಡಿಕೊಂಡಿದ್ದೀರಿ? ಸೇರಿಕೊಂಡಿದ್ದೀರಿ. ಹಲ್ಲೆಲೂಯಾ. ಸೊ ಅನೇಕ ವೇಳೆಗಳಲ್ಲಿ ದೇವರೇ ನನ್ನ ಜೊತೆ ಬಾ ಸ್ವಾಮಿ, ಪ್ರಯಾಣ ಹೋಗುವಾಗ, ಎಲ್ಲಾದ್ರೂ ಹೋಗುವಾಗ, ಒಳ್ಳೆ ಕಾರ್ಯಕ್ಕೆ ಹೋಗುವಾಗ, ದೇವರೇ ನನ್ನ ಜೊತೆ ಬಾ, ದೇವರೇ ನನ್ನ ಜೊತೆ ಬಾ ಅಂದ ಅರ್ಥ ಏನು? ಇದುವರೆಗೂ ನೀನು ದೇವ್ರ ಜೊತೆ ನೀನಿಲ್ಲ, ಅಥವಾ ನೀನು ದೇವ್ರ ಜೊತೆ ಇಲ್ಲ ಅಂತಲ್ಲ. ದೇವ್ರು ಹೇಳ್ತಾನೆ, ಸದಾ ಕಾಲ ನಾನು ನಿನ್ನೊಂದಿಗೆ ಇದ್ದೇನೆ. ಸೊ ಸೈತಾನು ಈ ತರ ಪ್ರಾರ್ಥನೆಗಳನ್ನ ಮಾಡಿಸಿ ನಿಮ್ಮನ್ನ ಏನ್ ಮಾಡಿಸ್ತಾನೆ ಅಂದ್ರೆ, ನೆಗೆಟಿವ್ ಆಗಿ ನಿಮ್ಮನ್ನ ಇಡುವಂತೆ ಮಾಡ್ತಾನೆ. ಬಾ ದೇವರ ಅಂತ ಹೇಳಿದಾಗ ನಿನ್ನ ಮನಸ್ಸಲ್ಲಿ ಏನಾದ ಅರ್ಥ? ದೇವ್ರು ನಿನ್ನ ಜೊತೆಯಲ್ಲಿ ಇಲ್ಲ, ಅದಕ್ಕೆ ಬಾ ದೇವರೇ ಅಂತೇಳಿ. ಸೊ ನೀವು ಪ್ರಾರ್ಥನೆ ಮಾಡುವಾಗ ಈ ತರ ಪ್ರಾರ್ಥನೆ ಮಾಡ್ರಿ, ದೇವರೇ ನಾನು ಹೋಗ್ತಾ ಇದ್ದೀನಿ, ನೀನು ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳ್ರಿ, ಏನ ಮಾಡ್ಬೇಕು ನಾವು? ನೀನು ನನ್ನೊಂದಿಗೆ ಇರುವುದಕ್ಕಾಗಿ ಬಾ ದೇವರಂತೆ ಕರಿಬೇಕಾ? ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಅಂತ ಹೇಳ್ಬೇಕಾ? ದೇವರು ಬರಬೇಕಾ? ದೇವರು ನಿಮ್ಮಲ್ಲಿ ಇದ್ದಾನ? ಹಲ್ಲೆಲೂಯಾ. ಹಾಗಾದ್ರೆ ನೀವು ಪ್ರಾರ್ಥನೆ ಮಾಡುವಾಗ, ದೇವರೇ ನಾನು ಆರಾಧನೆಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಾ ಸ್ವಾಮಿ. ದೇವರೇ ನಮ್ಮ ಆರಾಧನೆ ಹೋಗ್ತೀನಿ, ಸಭೆಯಲ್ಲಿ ನೀನು ಇಳಿದು ಬಾ ಸ್ವಾಮಿ, ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ, ಈಗ ಬಾ ಸ್ವಾಮಿ, ಈಗ ಇಳಿದು ಬಾ ದೇವರೇ. ಪವಿತ್ರಾತ್ಮರೇ ಈಗ ಇಳಿದು ಬಾ. ಹೇಗೆ ಇಳಿದು ಬಾ? ಜುಳು ಜುಳು ಅಂತ ಇಳಿದು ಬಾ, ಬೆಂಕಿಯಾಗಿ ಇಳಿದು ಬಾ, ಪಾರಿವಾಳದಾಗಿ ಇಳಿದು ಬಾ. ಹೀಗೆ ನಾವು ಪ್ರಾರ್ಥನೆ ಮಾಡೋದಲ್ಲ. ದೇವರು ಯಾವಾಗಲೂ ಏನ್ ಮಾಡಿಕೊಂಡಿದ್ದಾನೆ? ಆತನಲ್ಲಿ ನೀನು ಸೇರಿಕೊಂಡ ಆತನ ಪ್ರೀತಿಯಿಂದ ಪೌಲನು ಹೇಳ್ತಾನೆ, ನನ್ನನ್ನು ಅಗಲಿಸುವವರು ಯಾರು? ಹಲ್ಲೆಲೂಯಾ. ನಾವು ಮಾಡೋ ಪ್ರಾರ್ಥನೆ ಬೈಬಲ್ ಪ್ರಕಾರನೇ ಅಲ್ಲ. ನಾವು ಮಾಡೋ ಪ್ರಾರ್ಥನೆಗಳೆಲ್ಲ ಮನುಷ್ಯ ಕಲ್ಪಿತ ಪ್ರಾರ್ಥನೆ. ನಾವು ಹಳೆಯ ಧರ್ಮದಲ್ಲಿ, ಮತದಲ್ಲಿ ಇದ್ದಂತ ಪ್ರಾರ್ಥನೆಗಳನ್ನ ಇವಾಗ
ಕ್ರೈಸ್ತರಾಗಿ ಏನ್ ಮಾಡ್ತಾ ಇದ್ದೀವಿ, ಆ ಹಳೇ ಸ್ಟೈಲನ್ನ ಬೈಬಲಲ್ಲಿ ಕ್ರೈಸ್ತರಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಬೈಬಲಲ್ಲಿ ಜೊತೆ ಬಾ ಅಂತೇಳಿ ಹೊಸ ಒಡಂಬಡಿಕೆಯಲ್ಲ. ಬೈಬಲ್ ಹೇಳ್ತದೆ, ಯಾವಾಗಲೂ ಯುಗದ ಸಮಾಪ್ತಿ ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡದ. ನೀವು ಬಿಟ್ಟು ಹೋದ್ರು, ನೀವು ಅಗಲಿ ಹೋದ್ರು, ನೀವು ಸಿನಿಮಾಗೆ ಹೋದ್ರು, ವ್ಯಭಿಚಾರಕ್ಕೆ ಹೋದ್ರು, ಕುಡಿಯಕ್ಕೆ ಹೋದ್ರು, ಇಸ್ಪೀಟ್ ಆಡಕ್ಕೆ ಹೋದ್ರು, ಮೋಸ ಮಾಡಕ್ ಹೋದ್ರು, ಚರ್ಚಿಗೆ ಬರೆದು ಹೋದ್ರು, ದೇವ್ರು ಹೇಳ್ತಾರೆ ನಾನು ನಿನ್ನ ಸಂಗಡ ಇದ್ದೇನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ನಾನು ನಿನ್ನ ಸಂಗಡ ಇದ್ದೇನೆ. ಜಲರಾಶಿಗಳನ್ನು ನೀನು ದಾಟಿ ಹೋಗುವಾಗಲೂ ನಾನು ನಿನ್ನ ಸಂಗಡ ಇದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಸಂಗಡ ಇದ್ದ, ಹೊಸ ಒಡಂಬಡಿಕೆಯಲ್ಲಿ ಒಳಗಡೆನೆ ವಾಸ ಮಾಡುವನಾಗಿದ್ದಾನೆ. ನೀವೇ ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ ನಿಮಗೆ ತಿಳಿಯದೋ? ನಾವೇನ್ ತಿಳ್ಕೊಂಡಿದ್ದೀವಿ? ದೇವರೇ ಇವತ್ತು ಚರ್ಚೆಗೆ ಹೋಗ್ತೀನಿ, ಚರ್ಚೆಯಲ್ಲಿ ಇಳಿದು ಬಾ ಸ್ವಾಮಿ. ದೇವರೇ ನಾವು ಇಬ್ಬರು ಮೂರು ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ. ನಾವು ಹೋಗ್ತಾ ಇದ್ದೀವಿ, ಬಾ ಸ್ವಾಮಿ. ಬರ್ತಾ ಇದ್ದೀವಿ, ಬಾ ಸ್ವಾಮಿ. ನಿಂತ್ಕೊಂಡಿದ್ದೀವಿ, ನೀನು ನಿಂತ್ಕೋ ಸ್ವಾಮಿ. ಕೂತ್ಕೊಂಡಿದ್ದೀವಿ, ನೀನು ಕೂತ್ಕೋ ಸ್ವಾಮಿ. ನೀನು ಹೋದರೆ ನಾನು ಹೋಗುವೆ ಸ್ವಾಮಿ, ಬಂದರೆ ನಾನು ಬರುವ ಸ್ವಾಮಿ. ಇಲ್ಲ ಇಲ್ಲ ಇಲ್ಲ, ಆತನು ನೀವೇ ದೇವರ ಆಲಯ, ನಿಮ್ಮಲ್ಲಿ ಸದಾ ಕಾಲ ವಾಸ ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನೇನು ಹೇಳ್ತಾನೆ? ನಾನು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಅಂತ ಆತನೇ ಹೇಳಿದ್ದಾನೆ. ನಾವು ಆಡೋದೇನು? ಅನಾಥನಾಗಿರುವೆ, ನನಗೆ ಸಹಾಯ ಮಾಡು ದೇವರೇ. ಬಡವನ ಈ ಬಾಳಲ್ಲಿ ಬಾ ದೇವರೇ, ನನ್ನನ್ನು ಕೈ ಬಿಡಬೇಡ ಸ್ವಾಮಿ. ದೇವರೇ ನನಗೆ ಹೇಗಾದರೂ ಅದ್ಭುತವನ್ನು ಮಾಡು ಸ್ವಾಮಿ. ಇಲ್ಲ ಇಲ್ಲ ಪ್ರಿಯರೇ, ದೇವರು ನೀವೆಷ್ಟು ಬೇಡ್ಕೊಳ್ತಿರೋ ಕಾಡುಕೊಳ್ತಿರೋ ಅದಕ್ಕಿಂತಲೂ ಹೆಚ್ಚು ನಿಮ್ಮ ಮೇಲೆ ಪ್ರೀತಿ ಅಕ್ಕರೆ ಉಳ್ಳವನಾಗಿದ್ದಾನೆ. ದೇವರನ್ನ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ? ದೇವರತ್ತ ಕೊಡು 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 ಬೇಡಿ ಕಾಡಿ ಕಣ್ಣೀರಾಗಿ ಉಪವಾಸ ಇದ್ದು ಆತನಂತ ಕೇಳಬೇಕಂತ ಇಲ್ಲ. ನೀನು ಕಣ್ಣೀರಲ್ಲಿ ಬೇಡುವೆ, ಪ್ರಾಬ್ಲಮ್ ಅಲ್ಲಿ ಇರೋದು ಆತನಿಗೆ ತಿಳಿದಿದೆ. ಆತನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನೀನು ನಂಬಬೇಕೆಂಬುದಾಗಿ ಎದುರು ನೋಡುತ್ತಾ ಇದ್ದಾನೆ. ನಿನಗೆ ಮಾಡಬೇಕಾದದೆಲ್ಲವನ್ನ ಆತನು ಮಾಡಿ ಶಿಲುಬೆಯಲ್ಲಿ ಮುಗಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನೀನು ಮಾಡಬೇಕಾಗಿರೋದು ನಂಬಿಕೆಯಿಂದ ನೀನೇನ್ ಮಾಡಬೇಕು? ಸ್ವೀಕಾರ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವರು ಶಿಲುಬೆಯಲ್ಲಿ ಎಲ್ಲವನ್ನ ಆತನು ಕೊಟ್ಟಿದ್ದಾನೆ. ನಂಬಿಕೆಯಿಂದ ನೀನು ಸ್ವೀಕಾರ ಮಾಡಿಕೊಳ್ಳುವಾಗ ನೀನೇನಾಗ್ತೀಯ? ಅದನ್ನ ಹೊಂದಿಕೊಳ್ಳೋನಾಗಿರ್ತೀಯ. ಸೊ ಅದಕ್ಕೆ ಬಾ ಸ್ವಾಮಿ, ಹೋಗು ಸ್ವಾಮಿ, ಬಾ ಇಳಿದು ಬಾ ಸ್ವಾಮಿ ಎಂಬುದನ್ನು ಬದಲಾಯಿಸಿ ಏನೇ ಅಂತ ಹೇಳ್ರಿ, ನನ್ನಲ್ಲಿ ಯಾವಾಗಲೂ ನೀನು ನೆಲೆಗೊಂಡಿದ್ದೀಯಾ, ನನ್ನಲ್ಲಿ ನೀನು ಯಾವಾಗಲೂ ವಾಸವಾಗಿದೆಯಾ, ನಾನೇ ನಿನ್ನನ್ನು ಬಿಟ್ಟರು ನೀನು ನನ್ನನ್ನು ಬಿಡೋದಿಲ್ಲ, ನಾನು ನಿನ್ನೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ಳಲಿಲ್ಲ, ನೀನು ನನ್ನೊಂದಿಗೆ ಒಡಂಬಡಿಕೆ ಏನ್ ಮಾಡ್ಕೊಂಡಿದ್ಯಾ? ಮಾಡಿಕೊಂಡಿದ್ಯಾ. ಹಲ್ಲೆಲೂಯಾ. ಗಂಡ ಹೆಂಡತಿಗೆ ತಾಲಿ ಕಟ್ತಾನ, ಹೆಂಡತಿ ಗಂಡನಿಗೆ ತಾಲಿ ಕಟ್ತಾರ? ಅದೇ ತರ ದೇವರು ನಮಗೇನ್ ಮಾಡಿಕೊಂಡಿದ್ದಾನೆ? ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ನಮ್ಮ ಒಡಂಬಡಿಕೆ ಮೇಲೆ ದೇವರು ನಿಂತ್ಕೊಂಡಿಲ್ಲ, ನಮ್ಮ ಒಡಂಬಡಿಕೆ ಮೇಲೆ ಆತನು ಸ್ಟ್ಯಾಂಡ್ ಆಗಿಲ್ಲ. ಆತನ ಒಡಂಬಡಿಕೆ, ಆತನ ಪ್ರಾಮಿಸ್, ಆತನ ವಾಗ್ದಾನ, ಆತನ ಕರಿವಿಕೆ, ಆತನ ಸತ್ಯ ನಮ್ಮಲ್ಲಿ ನೆಲೆಗೊಂಡಿದೆ. ಸತ್ಯ, ಪ್ರೀತಿ, ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿದ್ದಾನೆ. ದಯೆ, ಕನಿಕರದಿಂದ ದೇವರು ನಮ್ಮನ್ನು ಕನಿಕರಿಸಿದ್ದಾನೆ. ಹಲ್ಲೆಲೂಯಾ. ಆತನ ಕೋಪ ಕ್ಷಣ ಮಾತ್ರ, ಆತನ ಕನಿಕರ ದಯೆಯು ಶಾಶ್ವತವಾದದ್ದು. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಚೆನ್ನಾಗಿ ತಿಳ್ಕೊಳ್ರಿ, ದೇವರು ನಮ್ಮ ಮೇಲೆ ಕೋಪ ಉಳ್ಳವನಾಗಿಲ್ಲ. ದೇವರು ನಮ್ಮ ಮೇಲೆ ಏನು ಉಳ್ಳವನಾಗಿದ್ದಾನೆ? ದಯೆ ಉಳ್ಳವನಾಗಿದ್ದಾನೆ, ಕನಿಕರ ಉಳ್ಳವನಾಗಿದ್ದಾನೆ. ಒಂದು ಮನೆಯಲ್ಲಿ ಒಬ್ಬ ತಪ್ಪು ಮಾಡಿ ಅವನ್ನ ಜೈಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ತಂದೆ ತಾಯಿಗಳ ಮನಸ್ಸು ಬಡ 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 ಅಂತ ಹೊಡಿತಾ ಇರ್ತದೆ. ತಪ್ಪು ಮಾಡಿದ್ರು, ಅಯ್ಯೋ ನನ್ನ ಮಗನಿಗೆ ಏನಾಗಿತ್ತು, ಅಯ್ಯೋ ಹೊಡಿತಿರ್ತಾರೇನೋ, ಹೇಗಾದರೂ ಹೋಗಿ ಅವನಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರ್ಬೇಕು, ಹೇಗಾದರೂ ಹೋಗಿ ಲಂಚ ಕೊಟ್ಟಾದರೂ ಬಿಡಿಸ್ಕೊಂಡು ಬರ್ಬೇಕು, ಅದಿದ್ರೆ ಒಡೆದೇ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ತಂದೆ ತಾಯಿಗಳು, ಕೆಟ್ಟವರಾದ ನಾವುಗಳೇ ನಮ್ಮ ಮಕ್ಕಳ ವಿಷಯದಲ್ಲಿ ತಪ್ಪು ಮಾಡಿದಾಗಲೂ ಕನಿಕರವನ್ನು ತೋರಿಸುವುದಾದರೆ ಪರಲೋಕದಲ್ಲಿ ನಮ್ಮ ತಂದೆ ಎಷ್ಟೋ ಒಳ್ಳೆ ತಂದೆ,
ಆಮೆನ್. ಹಲ್ಲೆಲೂಯಾ. ನಿನ್ನನ್ನ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಆತನು ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ರಿ. ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ದೇವರು ತನ್ನ ಮಗನಾದ ಯೇಸುವಿನ ಮೂಲಕ ನಮ್ಮನ್ನೇನ್ ಮಾಡಿದಾನೆ, ಕರೆದು ಇವತ್ತು ನಾವು ಸತ್ತು ಜೀವಿತನಾಗಿ ಎದ್ದಾತನನ್ನು ಏನ್ ಮಾಡಿಕೊಂಡಿದ್ದೇವೆ, ನಾವು ಸೇರಿಕೊಂಡಿದ್ದೇವೆ. ಹಲ್ಲೆಲೂಯಾ. ಇನ್ನೊಂದು ಹೇಳ್ತೀನಿ, ಅನ್ಯೋನ್ಯತೆ ಐಕ್ಯತೆ ಅದರ ಅರ್ಥ ಏನಂದ್ರೆ ದೇವರಿಗೆ ಉಂಟಾಗಿರುವ ಎಲ್ಲ ಆಶೀರ್ವಾದಗಳಲ್ಲಿಯೂ ಮತ್ತು ದೇವರು ನಮ್ಮೆಲ್ಲರಿಗೆ ಆತನು ತೋರಿದ ವಾಗ್ದಾನಗಳು, ಪ್ರೀತಿ, ಕನಿಕರ, ದಯೆ, ಇವುಗಳೆಲ್ಲದರಲ್ಲಿ ನಮ್ಮನ್ನ ದೇವರು ಏನ್ ಮಾಡಿದ್ದಾನೆ, ಆ ಆಶೀರ್ವಾದದಲ್ಲಿ ಆ ಐಕ್ಯತೆಯಲ್ಲಿ ಸೇರಿಸಿಕೊಂಡವನಾಗಿದ್ದಾನೆ. ಹೇಳ್ರಿ, ದಾರಿ ತಪ್ಪಿದ ಮಗ ತನ್ನ ಮನೆಗೆ ಬಂದಾಗ ಆತನನ್ನು ಆಳಾಗಿ ಅವರಪ್ಪ ಸ್ವೀಕಾರ ಮಾಡಿಕೊಂಡ ಅಥವಾ ಮಗನಾಗಿ ಸ್ವೀಕಾರ ಮಾಡಿಕೊಂಡ? ಆಗ ಅವ್ರ ಅಪ್ಪನಲ್ಲಿ ಇದ್ದಂತ ಆಸ್ತಿಯನ್ನ ಏನ್ ಮಾಡ್ದ, ಅವರಪ್ಪ 3 ಭಾಗ ಮಾಡ್ದ. ಒಂದು ಹಿರಿಯ ಮಗನಿಗೆ, ಇನ್ನೊಂದು ಕಿರಿಯ ಮಗನಿಗೆ, ಇನ್ನೊಂದು ಯಾರಿಗೆ, ಅವನಿಗೆ. ಯಾಕೆಂದ್ರೆ ಇವರಿಬ್ಬರನ್ನ ನಂಬಕ್ಕಾಗಲ್ಲ. ಅದಕ್ಕೆ ಈತ ಏನ್ ಮಾಡ್ದಂದ್ರೆ ತನಗೊಂದು, ಹಿರಿಯ ಮಗನಿಗೊಂದು, ಕಿರಿಯ ಮಗನಿಗೊಂದು ಹೇಳ್ದ. ಕಿರಿಯ ಮಗನಿಗೆ ಕಿರಿಯ ಮಗನು ಕೊಟ್ಟ, ಹಿರಿಯ ಮಗನು ಕೊಟ್ಟ. ಕಿರಿಯ ಮಗನು ತಗೊಂಡೋಗಿ ತನ್ನದನ್ನ ತಾನು ಇಟ್ಟುಕೊಂಡ. ಅವನು ಬಂದಾಗ ಚಿನ್ನದ ಉಂಗುರ, ಊರಿಗೆಲ್ಲ ಊಟ, ವಸ್ತ್ರ, ಬೆಲೆ ಬಾಳುವ ವಸ್ತ್ರನಾಗ್ದ. ಯಾರ ದುಡ್ಡಲ್ಲಾಗ್ದ? ಅವ್ರ ಅಣ್ಣನ ದುಡ್ಡಲ್ಲಿ ಹಾಕ್ಲಿಲ್ಲ, ಅವ್ರ ಅಪ್ಪನ ಆಸ್ತಿಲಿ ಇರೋದನ್ನ ಊರಿಗೆಲ್ಲ ಊಟ ಹಾಕ್ದ. ಈಗ ಮಗ ಬಂದ ಮೇಲೆ ಈಗ ಮೊದಲು ಅವನಿಗೆ ಕೊಟ್ಟು ಕಳಿಸಿದ ಆಸ್ತಿ ಹಾಳು ಮಾಡ್ಕೊಂಡು ಬಂದ. ತಿರುಗಿ ಮನೆಗೆ ಬಂದ್ಮೇಲೆ ಅವರಪ್ಪ ಏನ್ ಮಾಡೋದು ಗೊತ್ತಾ, ತನಗೆಂದು ಇಟ್ಟುಕೊಂಡಿದ್ದಂತ ಎಲ್ಲ ಆಸ್ತಿಯನ್ನ ಆಳು ಹೋಗಿ ಪಟಿಂಗನಾಗಿ ಹೋದಂತವನು ತಿರುಗಿ ಬಂದ ಮೇಲೆ ತನಗಿರುವುದನ್ನೆಲ್ಲ ಅವನಿಗೆ ಮಾಡ, ತಗೋ, ನಿನಗೆ, ನನಗಿರುವುದೆಲ್ಲವೂ ನಿನ್ನದೇ ಅಂತ ಹೇಳಿ ಆತನ ಮಗನಿಗೆ ಆತನು ಕೊಟ್ಟ. ಆ ಮಗನು ತಂದೆಯೊಂದಿಗೆ ಅನ್ಯೂನ್ಯತೆ ಆದ. ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಳ್ರಿ. ನಾವು ದೇವರ ಹತ್ರ ಬರುವಾಗ ಬರೀ ಕೈಯಲ್ಲಿ ಬಂದ್ವಿ, ಬರಿದಾಗಿ ಬಂದ್ವಿ, ಶಾಪಗ್ರಸ್ತರಾಗಿ ಬಂದ್ವಿ, ಕೊರತೆ ಉಳ್ಳವರಾಗಿ ಬಂದ್ವಿ, ವಾಗ್ದಾನಗಳು ಇಲ್ಲದವರಾಗಿ ಬಂದ್ವಿ, ಆತ್ಮೀಯ ವಸ್ತ್ರ ಇಲ್ಲದವರಾಗಿ ಬಂದ್ವಿ, ಅಧಿಕಾರ ಇಲ್ಲದವರಾಗಿ ಬಂದ್ವಿ, ಸಂತೋಷ ಇಲ್ಲದವರಾಗಿ ಬಂದ್ವಿ. ಈಗ ದೇವರು ಏನ್ ಮಾಡೋದು ಗೊತ್ತಾ, ಅವ್ರ ಅಣ್ಣನಿಂದ ಇನ್ನೊಬ್ಬ ಮಗನಿಂದ ತೆಗೆದು ಅವನಿಗೆ ಕೊಡಲಿಲ್ಲ, ತನ್ನದನ್ನೇ ತನ್ನ ಮಗನಿಗೆ ಕೊಟ್ಟ ಹಾಗೆ ದೇವರು ತನ್ನದನ್ನ ಇವತ್ತು ನಮಗೆಲ್ಲರಿಗೂ ಕೊಟ್ಟು ತಮ್ಮನ್ನ ಏನ್ ಮಾಡಿಕೊಂಡಿದ್ದಾನೆ, ಮಗನಾಗಿ ಮಗಳಾಗಿ ಆತನ ಆಸ್ತಿಯನ್ನ ನಮಗೆ ಕೊಟ್ಟು ನಮ್ಮನ್ನ ಆ ಅನ್ಯೂನ್ಯತೆ ಐಕ್ಯತೆಗೆ ಸೇರಿಸಿಕೊಂಡಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ರಿ. ಫೆಲೋಶಿಪ್, ಅನ್ಯೂನ್ಯತೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ದೇವರಿಗೆ ಏನೆಲ್ಲ ಉಂಟಾಗಿದೆಯೋ ಇವಾಗ ಯಾರಿಗೆ ಅದದು ನನ್ನದೆಲ್ಲ ನಾನು ಕಳಕೊಂಡೆ. ಈಗ ನಾನು ಕಳಕೊಂಡದನ್ನ ತಿರುಗಿ ದೇವರ ಬಳಿಗೆ ಬಂದಾಗ ನನ್ನನ್ನು ಬರೀ ಕೈಯಲ್ಲಿ ದೇವರು ಇವತ್ತು ಇಟ್ಟಿಲ್ಲ, ಬರೀ ಪಾತ್ರೆ ಚೊಂಬು ಕೊಟ್ಟಿಲ್ಲ. ದೇವರು ನಮ್ಮ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ತನ್ನ ಸಂತೋಷ, ತನ್ನ ಸಮಾಧಾನ, ತನ್ನ ಐಶ್ವರ್ಯ, ತನ್ನ ವಾಗ್ದಾನಗಳು ನಮಗೆ ಆತನು ಕೊಟ್ಟಿದ್ದಾನೆ. ನನ್ನ ಬಾಸನಲ್ಲಿ ಗುಣವಾದಿ, ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಒಳಗಳು ಹರಿಯುತ್ತದೆ. ಪವಿತ್ರಾತ್ಮನ ಅಭಿಷೇಕವನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಇದು ಯಾರದು? ತನ್ನದಲ್ಲ, ನನ್ನದಾಗಿದೆ. ಓ ಗ್ಲೋರಿ, ಹಲ್ಲೆಲೂಯಾ. ಅನ್ಯೂನ್ಯತೆ ಅಂದ್ರೆ ಸುಮ್ಮನೆ ಚರ್ಚಿಗೆ ಬಂದು ದೀಕ್ಷಾಸ್ಥಾನ ತೆಗೆದುಕೊಂಡು ಅನ್ಯ ಭಾಷೆ ಮಾತಾಡೋದು ಹೋಗೋದಲ್ಲ. ಇವತ್ತು ತಂದೆಯಾದ ದೇವರ ನಿತ್ಯ ಜೀವ, ರಕ್ಷಣೆ, ಪವಿತ್ರಾತ್ಮನು ಮತ್ತು ಸಮಾಧಾನ, ಸಂತೋಷ, ವಾಗ್ದಾನಗಳು, ರಕ್ಷಣೆ ಎಲ್ಲವೂ ಇವತ್ತು ನಿನ್ನ ಹತ್ರ ಇದೆಯಲ್ಲ, ಅದು ಯಾರದು? ನಮ್ಮದಲ್ಲ. ನಾವು ಬೆವರು ಸುರಿಸಿ ಹೊಂದಿಕೊಂಡಿದ್ದಲ್ಲ. ಅದು ಎಲ್ಲವೂ ತಂದೆಯಿಂದ ಮೇಳನ, ಓ ದೇವರಿಂದ ಒಳ್ಳೆಯ ದಾನಗಳು
ನಮ್ಮ ಮೇಲೆ ಇವತ್ತು ಇಳಿದು ಬಂದಿದೆ. ಅದಕ್ಕೆ ನೀನು ಹೊಂದಿರುವ ಆಶೀರ್ವಾದ, ಪರಲೋಕದ ಸಕಲ ಆಶೀರ್ವಾದಗಳಿಂದ ದೇವರು ನಿನ್ನ ಅನುಗ್ರಹಿಸಿದ್ದಾನೆ. ಇವತ್ತು ನಿನ್ನದೊಂದು ಏನಲ್ಲ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸುವೆ ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ನಂಬೋಣ. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಇವತ್ತು ಚೆನ್ನಾಗಿ ತಿಳ್ಕೊಳ್ರಿ, ಇವತ್ತು ನಮ್ಮಲ್ಲಿರುವ ರಕ್ಷಣೆ, ನಮ್ಮಲ್ಲಿರುವ ನಿತ್ಯ ಜೀವ, ನಮ್ಮಲ್ಲಿರುವ ಅಭಿಷೇಕ, ನಮ್ಮಲ್ಲಿರುವ ಸಮಾಧಾನ, ನಮ್ಮಲ್ಲಿರುವಂಥ ಬಿಡುಗಡೆ ನಮ್ಮದಲ್ಲ, ಅದು ಯಾರದಾಗಿದೆ? ದೇವರಾದ. ಅದೇ ಯಾರಿಗೆ ಕೊಡಲ್ಪಟ್ಟಿದ್ದೇನೆ? ಕ್ರಿಸ್ತನೊಂದಿಗೆ, ದೇವರೊಂದಿಗೆ ನಾವು ಅನ್ಯೂನರಾಗಿದ್ದರಿಂದ ತಂದೆಯು ತನ್ನದೆಲ್ಲವನ್ನ ನಮಗೆ ನೀಡಿದ್ದಾನೆ. ಅದಕ್ಕೆ ಆ ದಾರಿ ತಪ್ಪಿದ ಮಗನಿಗೆ, ಹಿರಿಯ ಮಗನಿಗೆ ಹೇಳ್ತಾನೆ, ಕಂದ ನನ್ನದೆಲ್ಲ ನಿನ್ನದೇ. ಹಲ್ಲೆಲೂಯಾ, ನನ್ನದೆಲ್ಲ ನಿನ್ನದೇ ಎಂಬುದಾಗಿ ದೇವರು ವಾಗ್ದಾನವನ್ನ ಮಾಡಿದವನಾಗಿ ಕಾಣಲ್ಪಡ್ತಾನೆ. ಕಡೆದಾಗಿ ಒಂದೇ ಒಂದು ವಚನವನ್ನು ಓದಿಕೊಳ್ಳೋಣ. 1 ಯೋಹಾನ 1ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳ್ರಿ. 1 ಯೋಹಾನ 1ನೇ ಅಧ್ಯಾಯ 3ನೇ ವಚನ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವೂ ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಆಮೆನ್. ಇಲ್ಲಿ ನೋಡುತ್ತೇವೆ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ಎಲ್ಲರೂ ಚೆನ್ನಾಗಿ ಕೇಳ್ರಿ. ಈಗ ಹೇಳ್ರಿ, ನಮಗೆ ಅನ್ಯೋನ್ಯತೆ ಲೋಕದೊಂದಿಗೂ ಸೈತಾನೊಂದಿಗೆ ಅನ್ಯೋನ್ಯತೆನ ಅಥವಾ ದೇವರೊಂದಿಗೆ ನಮಗೆ ಅನ್ಯೋನ್ಯತೆನ? ಮೊದಲು ನಾವು ಲೋಕದವರಾಗಿದ್ವಿ, ಲೋಕದ ಅನ್ಯೋನ್ಯತೆಯಲ್ಲಿದ್ವಿ. ಮೊದಲು ನಾವು ಸೈತಾನವರಾಗಿದ್ವಿ, ಸೈತಾನನ ಅನ್ಯೋನ್ಯತೆಯಲ್ಲಿರಾಗಿದ್ವಿ. ಈಗ ನಾವು ಯಾರ ಅನ್ಯೋನ್ಯತೆಯಲ್ಲಿ ಬಂದಿದ್ದೀವಿ? ಯೇಸು ಕ್ರಿಸ್ತನ ಮಗ, ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ಸೇರಿರುವುದರಿಂದ ಈಗ ನಮಗಿರುವ ಅನ್ಯೋನ್ಯತೆ ದೇವರೊಂದಿಗೆ ಇರೋದ್ರಿಂದ ಈಗ ನಾವು ಏನ್ ಮಾಡಬೇಕಂದ್ರೆ, ನಾವು ಹೊಂದಿರುವ ಅನ್ಯೋನ್ಯತೆಯಲ್ಲಿ ಎಲ್ಲರೂ ಸೇರಬೇಕೆಂಬುದನ್ನು ನಾವು ಈಗ ಏನ್ ಮಾಡ್ತಾ ಇದ್ದೀವಿ? ನಿಮಗೆ ಸಾರುತ್ತಿದ್ದೇವೆ. ಹಲ್ಲೆಲೂಯಾ. 25 ವರ್ಷಗಳ ಹಿಂದೆ ನನಗೆ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ, ಸುಮಾರು 36-37 ವರ್ಷಗಳಿಂದ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ನನಗೆ ಉಂಟಾಯಿತು. ತಂದೆ ಎಲ್ಲವೂ ನನಗೆ ಆಶೀರ್ವದಿಸಿದ ಅವತ್ತಿನಿಂದ ನಾನು ಕ್ರಿಸ್ತನೊಂದಿಗೆ ಉಂಟಾದ ಐಕ್ಯತೆಯಲ್ಲಿ ಎಲ್ಲರೂ ಸೇರಬೇಕೆಂಬುದಾಗಿ ಕಳೆದ 25 ವರ್ಷಗಳಿಂದ ನಿಮ್ಮ ಮಧ್ಯದಲ್ಲಿ ಸೇವೆಯನ್ನು ಮಾಡುತ್ತಾ, ಪ್ರಸಂಗಗಳನ್ನು ಮಾಡುತ್ತಾ, ವಾಕ್ಯಗಳನ್ನು ಸಾರುತ್ತಾ ಬಂದಿದ್ದು ಏನೆಂದರೆ, ನೀವೆಲ್ಲರೂ ನಾನು ದೇವರೊಂದಿಗೆ ಅನ್ಯೋನ್ಯತೆಯಾಗಿದ್ದೇನೆ, ನೀವೆಲ್ಲರೂ ಸಹ ಆ ಅನ್ಯೋನ್ಯತೆಯಲ್ಲಿ, ಆಶೀರ್ವಾದದಲ್ಲಿ ನೀವು ಸೇರಬೇಕೆಂಬುದನ್ನ ಸಾರ್ಲಿಕ್ಕಾಗಿ ದೇವರನ್ನು ಕಳಿಸಿಕೊಟ್ನು. ಹಲ್ಲೆಲೂಯಾ. ಈಗ ನೀವು ಸಹ ದೇವರೊಂದಿಗೆ ಅನ್ಯೋನ್ಯತೆ ಸೇರಿದ ಮೇಲೆ ನೀವೇನ್ ಮಾಡ್ಬೇಕು? ಇವಾಗ ನಿಮ್ಮ ಮನೆಯವರವ್ರನ್ನ, ನಿಮ್ಮ ಕುಟುಂಬದವರನ್ನ, ಎಸ್ಪೆಷಲಿ ನಿಮ್ಮ ಮಕ್ಕಳನ್ನ ದೇವರ ಅನ್ಯೋನ್ಯತೆಯಲ್ಲಿ ಸೇರಿಸಬೇಕು. ನಿಮ್ಮ ಅನ್ಯೋನ್ಯತೆ ಮೊದಲು ವಿಗ್ರಹ ಆರಾಧನೆಯೊಂದಿಗೂ, ನಿಮ್ಮ ಮೊದಲು ಆ ಅನ್ಯೋನ್ಯತೆ ಸೈತಾನನೊಂದಿಗೂ ಲೋಕದೊಂದಿಗಿತ್ತು. ದೇವರು ಅದನ್ನು ಕತ್ತರಿಸಿ ತನ್ನ ಮಗನೊಂದಿಗೆ ನಿಮ್ಮನ್ನು ಸೇರಿಸಿದ್ದಾನೆ. ಈಗ ನೀವು ಮಾಡಬೇಕಾಗಿರೋದೇನು? ನಿಮ್ಮ ಮಕ್ಕಳನ್ನ, ಯಾರನ್ನ? ನಿಮ್ಮ ಮಕ್ಕಳ, ನಿಮಗೆ ಮಕ್ಕಳಿದಾರ? ಎಲ್ಲರೂ ಮಕ್ಕಳಿರೋರು ಮಾತ್ರ ಒಂದು ಅಲ್ಲೇಲು ಹೇಳ್ರಿ. ನಿಮ್ಮ ಮಕ್ಕಳನ್ನ ಯಾವ ಅನ್ಯೋನ್ಯತೆಯಲ್ಲಿ ಸೇರಿಸ್ಬೇಕು? ಇವಾಗ ಎಲ್ಲರೂ ಹೇಳ್ರಿ, ಯಾವ ಅನ್ಯೋನ್ಯತೆಯಲ್ಲಿ ಸೇರಿಸ್ಬೇಕು? ನಿಮ್ಮ ಮಕ್ಕಳನ್ನ ದೀಕ್ಷಾ ಸ್ಥಾನದಲ್ಲಿ ಯಾರು ನಡೆಸಬೇಕು? ನಿಮ್ಮ ಮಕ್ಕಳನ್ನ ಬೈಬಲ್ ಓದಿಸೋದು ಯಾರು ಮಾಡಬೇಕು? ನಿಮ್ಮ ಮಕ್ಕಳನ್ನ ಸಭೆಗೆ ಕರ್ಕೊಂಡು ಬರೋದು ಯಾರು ಕರ್ತವ್ಯವಾಗಿದೆ? ನಿನ್ನ ಕರ್ತವ್ಯವಾಗಿದೆ. ಇವತ್ತು ನಿನ್ನ ಜನರೇಷನ್ ಅಲ್ಲಿ, ನಿನ್ನ ತಲೆಮಾರಿನಲ್ಲಿ ನಿನ್ನ ಲೈಫ್ ಚೇಂಜ್ ಆಯಿತು, ನಿನ್ನ ಹಣೆ ಬರ ಬದಲಾಯಿತು, ಶಾಪ ನೀಗ್ತು, ಕತ್ತಲೆ ನೀಗ್ತು, ವೇದನೆ ನೀಗ್ತು, ಪಾಪ ನೀಗ್ತು. ಈಗ ಮುಂದಿನ ಜನರೇಷನ್ ಯಾವುದು? ದೇವರು ನಿನಗೆ ಕೊಟ್ಟಿರುವಂತ ಪುತ್ರ ಸಂತಾನ ಎಂಬ ಬಹುಮಾನ, ಆತನ ಸ್ವಾಸ್ಥ್ಯವಾಗಿರುವ ಆತನ ಮಕ್ಕಳನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ಈಗ ನಿನ್ನ ಮಕ್ಕಳನ್ನ ಕರ್ತನ ವಾಕ್ಯದಲ್ಲಿ, ಭಯದಲ್ಲಿ, ಭಕ್ತಿಯಲ್ಲಿ, ವಾಕ್ಯದಲ್ಲಿ ಏನ್ ಮಾಡಬೇಕಾಗಿದೆ? ಅವರನ್ನ ನಡೆಸುವಂಥದ್ದು ನಿನ್ನ ಮೇಲೆ ಬಿದ್ದಂತ ಜವಾಬ್ದಾರಿ. ಯಾಕೆ? ನೀನು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಸೇರಿರುವುದರಿಂದ ನೀನು ಈ ಅನ್ಯೋನ್ಯತೆಯಲ್ಲಿ ನಿನ್ನ ಕುಟುಂಬವನ್ನ, ನಿನ್ನ ಹೆಂಡತಿಯನ್ನ, ನಿನ್ನ ಮಕ್ಕಳನ್ನ, ಪ್ರಿಯರೇ, ನಿನ್ನ ಗಂಡನನ್ನ
ನೀನು ಏನ್ ಮಾಡಬೇಕಾಗಿದೆ? ಕ್ರಿಸ್ತನಲ್ಲಿ ಸೇರಿಸುವುದಕ್ಕಾಗಿ ಪ್ರಯಾಸ ಪಡಬೇಕಾಗಿದೆ. ನಿನ್ನ ನುಡಿಯಿಂದ, ನಿನ್ನ ನಡತೆಯಿಂದ, ನಿನ್ನ ಪ್ರೀತಿಯಿಂದ, ನಿನ್ನ ತ್ಯಾಗದಿಂದ, ನಿನ್ನ ಪರಿವರ್ತನೆಯಿಂದ, ನಿನ್ನ ಸಾಕ್ಷಿಯಿಂದ, ಸುವಾರ್ತೆ ಹೇಳೋದ್ರಿಂದ ಪ್ರೇರೆ ನಿನ್ನ ಮಕ್ಕಳನ್ನ ದೇವರ ಕಡೆಗೆ ನಡೆಸ್ರಿ. ವಿಶೇಷವಾಗಿ ತಂದೆ ತಾಯಿಗಳು ಚೆನ್ನಾಗಿ ತಿಳ್ಕೊಳ್ರಿ. ಇವತ್ತು ನಿಮಗಿರುವ ಅನ್ಯೋನ್ಯತೆ ತಂದೆಯಾದ ದೇವರೊಂದಿಗೂ ಕರ್ತನಾದ ಯೇಸು ಕ್ರಿಸ್ತನೊಂದಿಗೂ ಇರೋದ್ರಿಂದ ನೀವು ಮಕ್ಕಳನ್ನ ಸಭೆಗೆ ಬರುವಾಗ ಬೆಳಗ್ಗೆ ಆಗೈತೆ, ಮಳೆ ಬರಂಗೈತೆ, ಚಳಿ ಐತೆ, ಮಲ್ಕೊಂತ ಕಂಬಳಿ ಹಚ್ಚಿ ಬರೋದಲ್ಲ. ನೀವೇನ್ ಮಾಡ್ಬೇಕು? ಬಾ ಎಂಬುದಾಗಿ ಕರ್ಕೊಂಡು ಹೋಗ್ಬರಾಗಿರ್ಬೇಕು. ಅದೇ ಬೆಳಿಗ್ಗೆ ಪಾಸ್ಟ್ರೆ 6 ಗಂಟೆಗೆ ಹೆಂಗೆ 6:15 ಹೆಂಗೆ ಬರೋದು? ಪ್ರೈಸಲ ಅದೇ ಮಕ್ಕಳನ್ನ ನವೋದಯಗೆ, ಮುಜರಾಯಿ ಸ್ಕೂಲಿಗೆ ಅಥವಾ ಬೇರೆ ಎಲ್ಲಾದ್ರೂ ಹಾಕುವಾಗ, ಹಾಸ್ಟೆಲ್ಗೆ ಹಾಕುವಾಗ ಅಲ್ಲೆಷ್ಟು ಗಂಟೆಗೆ ಬಿಡಿಸ್ತಾರೆ? ಮಳೆ ಬಿಸಿಲು ಚಳಿ ಆದ್ರೂ ಬೆಳಗ್ಗೆ 5 ಗಂಟೆಗೆ ಬಿಡಿಸ್ತಾರೆ. ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಾರೆ, ಬೆಳಗ್ಗೆನೆ ಓದಿಸ್ತಾರೆ, ಬೆಳಗ್ಗೆನೆ ಅಲ್ಲಿ ಏನ್ ಮಾಡ್ತಾರೆ? ಟ್ಯೂಷನ್ ತೆಗಿರಾಗಿರ್ತಾರೆ. ಇವತ್ತು ದೇವಜನರಾದ ನಾವು ಸಭೆಗೆ ಬರಬೇಕಾದ್ರೆ ಮಕ್ಕಳಿಗೆ ಕಂಬಳಿ ಹಾಕಿ, ಫ್ಯಾನ್ ಹಾಕಿ ಮಲಗಿಸಿ ನಾವು ಬರೋರಾಗಿರ್ತೀವಿ. ನಿಮ್ಮ ಮಕ್ಕಳು ಯಾವ ಅನ್ಯೋನ್ಯತೆಯಲ್ಲಿ ಇರ್ತಾರೆ? ಯಾರೊಂದಿಗೆ ಐಕ್ಯವಾಗಿದ್ದಾರೆ? ಇವತ್ತು ಯೋಚನೆ ಮಾಡಿ ನೋಡ್ರಿ. ಶಾಲೆಗೆ ಹೋಗುವಾಗ ಬರುವಾಗ ನಿಮ್ಮ ಮಕ್ಕಳು ಯಾರೊಂದಿಗೆ ಒಡನಾಟವಾಗಿದ್ದಾರೆ? ಯಾರೊಂದಿಗೆ ಐಕ್ಯವಾಗಿದ್ದಾರೆ? ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೆ ಕಳಿಸೋದು ಗೊತ್ತು, ಊಟ ಕೊಡೋದು ಗೊತ್ತು, ಬಟ್ಟೆ ಕೊಡೋದು ಗೊತ್ತು, ಆದರೆ ದೇವರೊಟ್ಟಿಗೆ ನಡೆಸುವಂತ, ದೇವರೊಟ್ಟಿಗೆ ಐಕ್ಯತೆ ಇರುವುದನ್ನ ನಾವು ಕಲಿಸಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಮಕ್ಕಳನ್ನ ದೇವರೊಟ್ಟಿಗೆ ಐಕ್ಯತೆ ಕಲಿಸಿಕೊಡ್ರಿ. ನೀವು ಅವರು ದೇವರೊಟ್ಟಿಗೆ ಐಕ್ಯತೆಯಾಗಿರ್ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಪವಿತ್ರಾತ್ಮ ಭರಿತರಾಗಿ ಮಾಡ್ರಿ. ಪವಿತ್ರಾತ್ಮರು ಸಕಲ ವಿಧ ಸತ್ಯದಲ್ಲಿ ನಡೆಸ್ತಾರೆ. ನೀನು ಒಂದು ವೇಳೆ ಕೂತ್ಕೊಂಡು ಬೈಬಲ್ ಓದಕ್ಕೆ ಟೈಮ್ ಇಲ್ದಿರ್ಬೋದು, ವಾಕ್ಯ ಹೇಳಲಿಕ್ಕೆ ನಿನಗೆ ಟೈಮ್ ಇಲ್ದಿರ್ಬೋದು, ಆದರೆ ಪವಿತ್ರಾತ್ಮರಿಂದ ನಿನ್ನ ಮಕ್ಕಳು ತುಂಬಲ್ಪಟ್ಟರಾದರೆ ಆ ಪವಿತ್ರಾತ್ಮರು ನಿಮ್ಮ ಮಕ್ಕಳನ್ನ ಸಕಲ ವಿಧ ಸತ್ಯದಲ್ಲಿ, ಇದು ಸುಳ್ಳು, ಇದು ಸುಳ್ಳಲ್ಲ, ಇದು ಪಾಪ ಅಲ್ಲ, ಇದು ತಪ್ಪು, ಇದು ತಪ್ಪಲ್ಲ, ಇದೇನಾಗಬೇಕು, ಇದೇನಾಗಬಾರ್ದು, ಇದಕ್ಕೆ ಒಪ್ಪಿಸ್ಕೊಡ್ಬೇಕು, ಇದಕ್ಕೆ ಒಪ್ಪಿಸ್ಕೊಡ್ಬಾರ್ದು, ಇದು ಮಾಡಬೇಕು, ಇದು ಮಾಡಬಾರ್ದು ಎಂಬುದಾಗಿ ಪವಿತ್ರಾತ್ಮರು ನಡೆಸ್ಕೊಳ್ತಾರೆ. ಇಲ್ಲಾಂದ್ರೆ ನಿಮ್ಮ ಮಕ್ಕಳು ವಯಸ್ಕರವಾಗುತ್ತಾ ಆಗುತ್ತಾ ಮಗುವಾಗಿದ್ದಾಗ, ಸಣ್ಣವರಾಗಿದ್ದಾಗ ಚೆನ್ನಾಗೇ ಇರ್ತದೆ. ಆದರೆ ದೊಡ್ಡರಾಗಿ ಮಕ್ಕಳು ಬೆಳೀತಿರ್ಬೇಕಾದ್ರೆ ಲೋಕವು, ಪಾಪವು ಆಕರ್ಷಿಸುವುದಾಗಿದೆ. ಲೋಕದಲ್ಲಿರುವಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನಾಗಿರುವುದರಿಂದ ನಿನ್ನ ಮಕ್ಕಳು ಸಣ್ಣವರಾಗಿರುವಾಗಲೇ, ಯೌವನಸ್ಥರಾಗಿರುವಾಗಲೇ ಪವಿತ್ರಾತ್ಮ ಭರಿತರಾಗಿರ್ಲಿಕ್ಕಾಗಿ ಸಹಾಯ ಮಾಡ್ರಿ. ನಿಮ್ಮ ಮಕ್ಕಳೊಟ್ಟಿಗೆ ಅನ್ಯ ಭಾಷೆಗಳನ್ನು ಮಾತನಾಡ್ರಿ. ನಿಮ್ಮ ಮಕ್ಕಳೊಟ್ಟಿಗೆ ಬೈಬಲ್ ಓದ್ರಿ. ಮಕ್ಕಳಿಗೆ ಬೈಬಲ್ ಓದಲಿಕ್ಕೆ ಹೇಳಿಸ್ರಿ. ಆರಾಧನೆಗಳಿಗೆ ಕರ್ಕೊಂಡು ಬರಕ್ಕೆ ಮಾಡ್ರಿ. ಆರಾಧನೆಗೆ ಬಿಟ್ಟು ಬರೋದಲ್ಲ. ದೇವಜನರೇ, ನೀವು ದೇವರೊಂದಿಗೆ ಅನ್ಯೋನ್ಯತೆಯಾಗಿದ್ದು ಕರ್ತನ ಬರೋಣದಲ್ಲಿ ನೀನು ಎತ್ತಲ್ಪಡ್ತೀಯ. ನಿನ್ನ ಮಕ್ಕಳು ಕರ್ತನ ಬರೋಣದಲ್ಲಿ ಎತ್ತಲ್ಪಡದೆ ಹೋದಾಗ ಅವರ ಪರಿಸ್ಥಿತಿ ಏನಾಗುತ್ತೆ? ಇವತ್ತು ನಿನ್ನ ಮಕ್ಕಳು ಕ್ರಿಸ್ತನಲ್ಲಿದ್ದಾರಾ, ಕ್ರಿಸ್ತನನ್ನು ಬಿಟ್ಟು ದೂರವಾಗಿದ್ದಾರಾ? ಯೋಚನೆ ಮಾಡಿ ನೋಡ್ರಿ. ಇಲ್ಲಿ ಸಭೆಯಲ್ಲಿ ಅನೇಕ ತಂದೆ ತಾಯಿಗಳು, ಇಲ್ಲಿರುವಂತ ಅನೇಕ ಯೌವನಸ್ಥರ ಮಕ್ಕಳು ದೇವರಲ್ಲಿ ಇರೋದರಿಂದ, ಸಭೆಯಲ್ಲಿ ಇರೋದರಿಂದ, ಸೇವಕರೊಟ್ಟಿಗೆ ಇರೋದರಿಂದ ನಿಶ್ಚಿಂತರಾಗಿ ತಂದೆ ತಾಯಿಗಳು ಜೀವಿಸುವಂತರಾಗಿರ್ತಾರೆ. ಇಲ್ಲದಿದ್ದರೆ ಇವತ್ತು ಕಣ್ಣೀರು ವೇದನೆಗಳಲ್ಲಿ ಜೀವಿಸಬೇಕಾಗಿತ್ತು. ಒಂದು ವೇಳೆ ನಾನು ನನ್ನ ಮಕ್ಕಳನ್ನ ಕರ್ತನಲ್ಲಿ, ಪವಿತ್ರಾತ್ಮನಲ್ಲಿ, ರಕ್ಷಣೆಯಲ್ಲಿ, ದೀಕ್ಷಾ ಸ್ಥಾನದಲ್ಲಿ ನಡೆಸದೆ ಹೋಗಿದರೆ ನಾನು ಸೇವೆ ಮಾಡೋದೆಲ್ಲ ವೇಸ್ಟ್ ಆಗ್ತಿತ್ತು. ನನ್ನ ಪ್ರಸಂಗವು ಸುಳ್ಳಾಗ್ತಿತ್ತು. ನನ್ನ ಕುಟುಂಬ ಮಕ್ಕಳು ಸಾಕ್ಷಿಯಾಗಿಲ್ಲದೋದರೆ ನಾನು ಮಾಡುವ ಸೇವೆ ವ್ಯರ್ಥವಾಗ್ತಿತ್ತು. ಪ್ರೇರೆ, ಚೆನ್ನಾಗಿ ತಿಳ್ಕೊಳ್ರಿ. ಸಣ್ಣ ವಯಸ್ಸಿನಲ್ಲೇ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿರಿ. ಪವಿತ್ರಾತ್ಮದಿಂದ ತುಂಬಲ್ಪಡಲಿಕ್ಕೆ ಪ್ರಾರ್ಥನೆ ಮಾಡ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಅನ್ಯೋನ್ಯತೆ ದೇವರೊಂದಿಗೆ ಇರುವುದಾದರೆ ನಾವು ಎಲ್ಲರಿಗೂ ಆ ಅನ್ಯೋನ್ಯತೆಯಲ್ಲಿ ಸೇರಬೇಕೆಂಬುದನ್ನು ನೋಹನು ತನ್ನ ಕುಟುಂಬ ಸಮೇತವಾಗಿ ನಾವೆಯಲ್ಲಿ ಸೇರಿಕೊಂಡನೆಂಬುದಾಗಿ ನೋಡ್ತೇವೆ. ಹಾಗೆ ಕ್ರಿಸ್ತನೆಂಬ ನಾವೆಯಲ್ಲಿ, ಪ್ರಿಯ ದೇವಜನರೇ, ನಾನು ಮತ್ತು ನಮ್ಮ ಕುಟುಂಬವು ಏನಾಗಬೇಕು? ಸೇರಲ್ಪಡಬೇಕಾಗಿರ್ಬೇಕು. ಎಷ್ಟು ಜನ ನಿಮ್ಮ ಮಕ್ಕಳು ಇನ್ನೂ ದೀಕ್ಷಾ ಸ್ಥಾನ ತೆಗೆದುಕೊಳ್ಳದೆ ಇದ್ದಾರೆ? ಎಷ್ಟು ಜನ ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಇವಾಗ ಬಿಟ್ಟು ಬಂದಿದ್ದೀರಿ? ಬೆಳಗಿನ ಆರಾಧನೆಯಲ್ಲಿ, ಈ ಬೆಳಗಿನ ಆರಾಧನೆಗೆ ಬರಕ್ಕಾಗಲ್ಲ ಮಕ್ಕಳೇ ಅಂದ್ರೆ 2ನೇ ಆರಾಧನೆ ಇದೆ 11 ಗಂಟೆಗೆ. ಆ ಆರಾಧನೆಗೆ ಬಾ, ಬಿಟ್ಟಂತೂ ಬರಕ್ ಹೋಗ್ಬೇಡ. ಕುಟುಂಬವಾಗಿ ದೇವರನ್ನು ಆರಾಧಿಸಬೇಕು.
ಮೋಶೆ ಹೇಳ್ತಾನೆ, ನಾವು ಕುಟುಂಬವಾಗಿ ದೇವರನ್ನ ಆರಾಧನೆ ಮಾಡಿ. ಫರೋನ್ ಹೇಳಿದ್ರೆ, ಇಲ್ಲ, ಗಂಡ ಹೆಂಡತಿ ಗಂಡಸ್ರ ಮತ್ತೆ ಹೋಗಿ ಆರಾಧನೆ ಮಾಡ್ರಿ, ಗಂಡ ಹೆಂಡತಿ ಹೋಗಿ ಆರಾಧನೆ ಮಾಡ್ರಿ, ಪಶು ಪ್ರಾಣಿಗಳ ಮೇಲೆ ಹೋಗಿ ಆರಾಧನೆ ಮಾಡ್ರಿ, ಮಕ್ಕಳನ್ನು ಬಿಟ್ಟು ಹೋಗ್ರಿ ಅಂತ. ಇಲ್ಲ, ನಾವು ಪಶು ಪ್ರಾಣಿ ನಮಗುಂಟಾಗಿರುವುದು ಎಲ್ಲವೂ ಯೆಹೋವನನ್ನ ಸೇವಿಸಬೇಕು ಅಂತ ಹೇಳಿ ಐಗುಪ್ತವನ್ನು ಬಿಟ್ಟು ಹೊರಗಡೆ ಬಂದರು. ಇವತ್ತು ನಾವೇನ್ ಮಾಡ್ತೀವಿ? ಹೆಂಡತಿ ಮನೆಯಲ್ಲಿ, ಗಂಡ ಚರ್ಚಲ್ಲಿ, ಗಂಡ ಮನೆಯಲ್ಲಿ, ಹೆಂಡತಿ ಚರ್ಚಲ್ಲಿ. ಇಲ್ಲ, ಕುಟುಂಬವಾಗಿ ದೇವರನ್ನ ಸೇವಿಸೋಣ. ನಮ್ಮ ಐಕ್ಯತೆ ಯಾರೊಂದಿಗಿದೆ? ಅನ್ಯೋನ್ಯತೆ ಯಾರೊಂದಿಗೆ? ದೇವರೊಂದಿಗೆ. ಆತನಿಗುಂಟಾದ ಎಲ್ಲವೂ ನಮಗೆ ದೇವರು ಕೊಟ್ಟಿದ್ದಾನೆ. ಇವತ್ತು ದೇವರದು ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡಬೇಕಾಗಿದೆ? ತೋರಿಸ್ಕೊಡ್ಬೇಕಾಗಿದೆ, ಮಕ್ಕಳಿಗೆ ನೀಡಬೇಕಾಗಿದೆ. ನಮ್ಮ ಮಕ್ಕಳು ದೇವರ ಆಶೀರ್ವಾದಗಳಲ್ಲಿ ಪಾಲುಗಾರರಾಗಬೇಕಾಗಿದೆ. ನಾನು ಹೇಳ್ತೇನೆ, ನೀತಿವಂತನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ. ಹಲ್ಲೆಲೂಯ. ನಿನ್ನೊಂದಿಗೆ ಆಶೀರ್ವಾದ ಸ್ಟಾಪ್ ಆಗಬಾರದು. ನಿನ್ನ ಸಂತತಿ, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳುವರೆಗೆ ಈ ಆಶೀರ್ವಾದ, ಈ ರಕ್ಷಣೆ, ಈ ಪವಿತ್ರಾತ್ಮನ ಅಭಿಷೇಕ ಏನಾಗಬೇಕು? ನದಿಯಾಗಿ ಹರಿದು ಪಾತ್ರೆ ತುಂಬಿ ಸೂಸಲ್ಪಡಬೇಕು. ಸಭೆಯೇ, ನೀವು ಏನ್ ಮಾಡ್ತಿರೋ, ಹೇಗ್ ಮಾಡ್ತಿರೋ ಗೊತ್ತಿಲ್ಲ, ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳಿಗಾಗಿರಲಿ. ಅಭಿಷೇಕದಲ್ಲಿ ಮಕ್ಕಳನ್ನ ನಡೆಸಿರಿ, ಸಭೆಯಲ್ಲಿ ದೇವರನ್ನ ಸಭೆ ನಡೆಸಿರಿ, ರಕ್ಷಣೆಯಲ್ಲಿ ಮಕ್ಕಳನ್ನ ನಡೆಸಿರಿ, ದೀಕ್ಷಾ ಸ್ಥಾನದಲ್ಲಿ ಮಕ್ಕಳನ್ನ ನಡೆಸುವರಾಗಿ ಕಾಣಪಡ್ರಿ. ಅಷ್ಟೇ, ಬಿಟ್ಬಿಡ್ರಿ, ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯದ ಕುರಿತು ನೀವು ಕಳವಳ ಪಡಬೇಕಾಗಿಲ್ಲ. ಕರ್ತನು ಎಲ್ಲವನ್ನ ನೋಡಿಕೊಳ್ಳುವನಾಗಿದ್ದಾನೆ. ಇವತ್ತು ದೇವರು ನಿನ್ನನ್ನು ನೋಡಿಕೊಳ್ಳುತ್ತಿದ್ದಾನೆ ಅಂದ್ರೆ ನಿನ್ನ ಮಕ್ಕಳನ್ನು ನೀನಿಗಿಂತಲೂ ಅಧಿಕವಾಗಿ ಪೋಷಿಸಿ ಆತನು ಉನ್ನತವಾದ ಸ್ಥಳಗಳಲ್ಲಿ, ಮೇಲಾದ ಸ್ಥಿತಿಯಲ್ಲಿ ಆತನು ಇಡುವನಾಗಿದ್ದಾನೆ. ನೀತಿವಂತನ ಸಂತತಿ ಒಂದು ವೇಳೆ ಭಿಕ್ಷೆ ಬೇಡಿ ಆಹಾರಕ್ಕಾಗಿ ಬೇಡಿದ್ದನ್ನು ನಾನು ನೋಡಲಿಲ್ಲ ಎಂಬುದಾಗಿ ಹೇಳಿದ ಹಾಗೆ ನಿನ್ನ ಸಂತತಿಯನ್ನು ದೇವರು ನೋಡಿಕೊಳ್ಳುತ್ತಾನೆ. ನಿಮ್ಮ ಮಕ್ಕಳನ್ನು ದೇವರು ಪೋಷಿಸುವನಾಗಿದ್ದಾನೆ. ನಿಮ್ಮ ಮಕ್ಕಳನ್ನು ಉನ್ನತ ಸ್ಥಿತಿಯಲ್ಲಿ ದೇವರು ಕೊಂಡುವನಾಗಿದ್ದಾನೆ. ಯಾವಾಗ ನಿದ್ರೆ ಮಾಡ್ತಿರುವಾಗಲ್ಲ? ಯಾವಾಗ? ಮಕ್ಕಳನ್ನು ಎಲ್ಲಿ ನಡೆಸಬೇಕು? ಈ ಅನ್ಯೋನ್ಯತೆಯಲ್ಲಿ ನಡೆಸಬೇಕು. ಪ್ರೈಸಲ. ಇಂಥ ವಾಕ್ಯ ಹೇಳುವಾಗಲೂ ನಿದ್ರೆ, ನೀನೇ ನಿದ್ರೆ ಮಾಡ್ತಿದ್ರೆ ಇನ್ನೆಲ್ಲಿ ನಿಮ್ಮ ಮಕ್ಕಳನ್ನ ನೀನು ನಡೆಸಕ್ಕೆ ಸಾಧ್ಯವಾಗುತ್ತೆ? ಚೆನ್ನಾಗಿ ಕೇಳ್ರಿ. ಪ್ರೈಸಲ. ನಮಗೆ ಯಾರೊಂದಿಗೆ ಅನ್ಯತೆಯಾಗಿದೆ? ತಂದೆಯಾದ ದೇವರೊಂದಿಗೂ, ಮಗನಾದ ಯೇಸು ಕ್ರಿಸ್ತನೊಂದಿಗೂ, ಪವಿತ್ರಾತ್ಮನಾದ ದೇವರೊಂದಿಗೂ ನಮಗೆ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವಾಗಿದೆ. ಅನ್ಯೋನ್ಯತೆ ಅಂದರೆ ಅರ್ಥ ಏನಂದ್ರೆ ಈಕ್ವಲ್ ಟು ಗಾಡ್, ದೇವರಿಗೆ ಸರಿಸಮನಾಗುವ ಪದವಿಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಯೇಸು ದೇವರಿಗೆ ಸರಿಸಮನಾಗುವ ಪದವಿಯನ್ನು ಬಿಡಲೊಲ್ಲೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದ. ಚೆನ್ನಾಗಿ ಕೇಳ್ರಿ. ಯೇಸು ತಂದೆಯಾದ ದೇವರೊಂದಿಗೆ ಸರಿಸಮನಾಗಿದ್ದ, ಆದರೆ ಅದನ್ನ ಬಿಡಕ್ಕೆ ಕಷ್ಟವಾಗಿದ್ರು ನಮಗೋಸ್ಕರ ಅದನ್ನ ಬಿಟ್ಟು ದೇವರಿಗೆ ಸರಿಸಮಾನವಾಗಿರುವಂತ ಐಕ್ಯತೆನ ಬಿಟ್ಟು ಈ ಮೂಲಕ್ಕೆ ದಾಸನ ರೂಪವನ್ನ, ಕೇಳ್ರಿ, ಆತನು ದಾಸನ ರೂಪವನ್ನು ತೆಗೆದುಕೊಂಡ. ಯಾಕೆಂದರೆ ದಾಸರಾದ ನಾವು, ಗುಲಾಮರಾಗಿದ್ದ ನಾವು ಯಾರ ರೂಪವನ್ನು ಧರಿಸಿಕೊಳ್ಳೋದಕ್ಕಾಗಿ? ದೇವರ ಸಾರೂಪ್ಯವನ್ನು ಧರಿಸಿಕೊಳ್ಳೋದಕ್ಕಾಗಿ, ದೇವರೊಂದಿಗೆ ನಮಗೆ ಐಕ್ಯತೆ ಉಂಟಾಗುವುದಕ್ಕಾಗಿ, ಅನ್ಯೋನ್ಯತೆ ಉಂಟಾಗುವುದಕ್ಕಾಗಿ, ದೇವರೊಂದಿಗೆ ಈಕ್ವಲ್ ಆಗುವುದಕ್ಕಾಗಿ ಆತನ ಸಿಂಹಾಸನದಲ್ಲಿ ದೇವರು ಇವತ್ತು ನಮ್ಮನ್ನ ಕುಂಡ್ರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಕುಂಡ್ರಿಸಿಕೊಂಡಿದ್ದಾನೆ? ಸಿಂಹ. ಅದೇ ಐಕ್ಯತೆ ಅಂದ್ರೆ, ಅನ್ಯೋನ್ಯತೆ ಅಂದ್ರೆ ಅದೇ. ಕೀಳಾಗಿದ್ದ ನಮ್ಮನ್ನ, ಗುಲಾಮರಾಗಿದ್ದ ನಮ್ಮನ್ನ, ದಾಸರಾಗಿದ್ದ ನಮ್ಮನ್ನ. ಯಾರಿಗೆ ಗುಲಾಮರು? ನಾನು ಯಾರಿಗೂ ಗುಲಾಮ ಆಗಿರಲಿಲ್ಲ ಪಾಸ್ಟ್ರೆ. ನಾನು ಮೊದಲು ಕಿಂಗೆ ಆಗಿದ್ದೆ. ನೀನು ಕಿಂಗೆ ಆಗಿರ್ಬೋದು, ಆದರೆ ಪಾಪಕ್ಕೆ ಗುಲಾಮನಾಗಿದ್ದೆ. ನೀನು ಪಾಪಕ್ಕೆ ದಾಸನಾಗಿದ್ದೆ, ಸೈತಾನನಿಗೆ ಗುಲಾಮನಾಗಿದ್ದೆ, ಸೈತಾನಿಗೆ ದಾಸನಾಗಿದ್ದೆ. ದೇವರು ನಿನ್ನನ್ನ ಅಲ್ಲಿಂದ ತೆಗೆದು ಇವತ್ತು ಸಿಂಹಾಸನದಲ್ಲಿ ತನ್ನ ಬಲಗಡೆಯಲ್ಲಿ ನನ್ನನ್ನ ನಿನ್ನನ್ನ ಬಾ ಎಂದು ಕರೆದು ಆತನು ಸಿಂಹಾಸನ ಪಾದದ ಬಳಿಯಲ್ಲ, ತನ್ನ ತೊಡೆ ಮೇಲೆ, ಹಲ್ಲೆಲೂಯ, ತನ್ನ ಮೇಲೆ ಕುಂಡ್ರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಲಾಜರನು ಆತನು ಪರಲೋಕದಲ್ಲಿ ನೋಡಬೇಕಾದರೆ ಅಬ್ರಾಮನ ತೊಡೆಯಲ್ಲಿ ಕೂತಿದ್ದಂತೆ.
ಪ್ರೈಸಲ. ಹಾಗಾದರೆ ದೇವರು ನಮ್ಮನ್ನು ಎಲ್ಲಿ ಕುಂಡ್ರಿಸಿಕೊಂಡಿದ್ದಾನೆ? ತನ್ನ ಸಿಂಹಾಸನದಲ್ಲಿ ಕುಂಡ್ರಿಸಿ ಐಕ್ಯತೆಯನ್ನ ದೇವರು ಅನ್ಯೂನ್ಯತೆಯನ್ನು ಕೊಡಿದ್ದಾನೆ. ಯಾವ ದೇವರು, ಯಾವ ಮನುಷ್ಯನು, ಯಾವ ತಂದೆ ತಾಯಿಗಳು ತೋರದಂತ ಪ್ರೀತಿ. ಪ್ರೈಸಲ. ಕೆಲವು ಮನೆಗಳಲ್ಲಿ ನಾವು ನೋಡ್ತೀವಿ, ತಂದೆದು ಪೆನ್ ಮುಟ್ಟಂಗಿಲ್ಲ, ತಂದೆದು ಮೊಬೈಲ್ ಮುಟ್ಟಂಗಿಲ್ಲ, ತಂದೆದು ಪ್ಲೇಟ್ ಮುಟ್ಟಂಗಿಲ್ಲ. ಅವ್ರ ಅಪ್ಪನೇ ಪ್ಲೇಟ್ ಬೇರೆ, ಅಪ್ಪನಿಗೆ ಪೀಸ್ ಜಾಸ್ತಿ. ಯಾಕೆ ಅಪ್ಪ ಅಮ್ಮನಿಗೇನೆ ಅವ್ರ ಲೆವೆಲ್ಗೆ ಮಕ್ಕಳನ್ನ ಕುಂಡ್ರಸಕ್ಕೆ ಹೋಗಲ್ಲ. ಆದರೆ ದೇವರು ನಮ್ಮನ್ನ, ಪರಲೋಕದ ತಂದೆ ಎಷ್ಟು ನಮ್ಮನ್ನ ಏನ್ ಮಾಡಿದಾನೆ? ಫ್ರೀಡಮ್, ಆತನಿಗೆ ಈಕ್ವಲ್ ಆಗಿ ನಮಗೆ ದೇವರು ಕೊಟ್ಟಿದ್ದಾನೆ. ಇವತ್ತು ನಾವು ಎಲ್ಲಿದ್ದೀವಿ? ದೇವರ ಬಲಗಡೆಯಲ್ಲಿ ಆತನ ಸಿಂಹಾಸನದೊಂದಿಗೆ ನಮ್ಮನ್ನ ಕುಂಡ್ರಿಸಿದ್ದಾನೆ. ಇವತ್ತು ತನ್ನ ಸಿಂಹಾಸನವನ್ನ ನಮಗೆ ದೇವರು ಹಂಚಿಕೊಟ್ಟಿದ್ದಾನೆ. ಆ ಸಿಂಹಾಸನದೊಂದಿಗೆ ನಮಗೆ ಐಕ್ಯತೆಯನ್ನು ಕೊಟ್ಟಿದ್ದಾನೆ. ತನ್ನ ಮಗನಾದ ಯೇಸುನೊಂದಿಗೆ ನಮಗೆ ಐಕ್ಯವಾಗಿರುವುದರಿಂದ ದೇವರೊಂದಿಗೂ ನಮಗೇನಾಗಿದೆ? ಐಕ್ಯವಾಗಿದೆ. ಐಕ್ಯತೆ ಅಂದರೆ ಏನು? ತಂದೆಗೆ ಉಂಟಾಗಿರುವುದು ಎಲ್ಲವೂ ಇವತ್ತು ನನಗೆ ಸ್ವಂತವಾಗಿದೆ. ಆಮೇನ್. ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡಿ ಕರ್ತನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್.